ನನ್ನ ಹೆಸರು ರಚನಾ. ನಮ್ಮ ಮದುವೆಯ ನಂತರ ನನ್ನ ಗಂಡನ ಬಿಸ್ನೆಸ್ ಪದೇ ಪದೇ ಲಾಸ್ ಆಗುತ್ತಿತ್ತು. ಅವನು ಎಲ್ಲ ಹಣ ಕಳೆದುಕೊಂಡನು. ಅವನು ಈ ವಿಷಯವಾಗಿ ತುಂಬ ದುಃಖಿತನಾಗಿದ್ದನು. ನನ್ನ ಗಂಡ ಇದರಿಂದ ಬೇಸತ್ತು ನನ್ನನ್ನು ದುರಾದೃಷ್ಟಕರ ಎಂದು ಕರೆದು ವಿಚ್ಛೇದನ ನೀಡಿದನು. ನನ್ನ ಅತ್ತೆ ಕೂಡ ನನ್ನನ್ನು ತೀವ್ರವಾಗಿ ಹೊಡೆದು, ನೀನು ನಮ್ಮ ಮನೆಗೆ ಬಂದಾಗಿನಿಂದ ನನ್ನ ಮಗನ ವ್ಯವಹಾರ ಹಾಳಾಗಿದೆ, ನಿನ್ನ ಕಾಲುಗಳು ನಮಗೆ ಶುಭವಲ್ಲ ಎಂದು ಹೇಳಿದರು. ನಿನ್ನಂತಹ ಮಹಿಳೆಯರ ಜೊತೆ ಹೀಗೆ ನಡೆದುಕೊಳ್ಳಬೇಕು ಎಂದು ನನ್ನನ್ನು ತುಂಬ ಅವಮಾನಿಸಿದರು. ನಾನು ಅಳುತ್ತಾ ಚೀರಾಡುತ್ತಿದ್ದೆ. ಆದರೆ ಇದರಲ್ಲಿ ನನ್ನ ತಪ್ಪೇನೂ ಇರಲಿಲ್ಲ. ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇರಲಿಲ್ಲ. ಅನಿವಾರ್ಯವಾಗಿ ನನಗೆ ಅತ್ತೆ ಮನೆಯನ್ನು ಬಿಟ್ಟು ಬರಬೇಕಾಯಿತು. ಹಾಗೆ ನಾನು ಅನಾಥಳಾಗಿದ್ದೆ. ಈ ಪ್ರಪಂಚದಲ್ಲಿ ನನಗೆ ಯಾರೂ ಇರಲಿಲ್ಲ. ನಾನು ಎಲ್ಲ ಕಡೆಯಿಂದಲೂ ಅಸಹಾಯಕಳಾಗಿದ್ದೆ. ನಂತರ ನನ್ನ ಜೀವನ ಕಳೆಯಲು ಒಂದು ಫ್ಯಾಕ್ಟರಿಯಲ್ಲಿ ನೌಕರಿ ಮಾಡುತ್ತಿದ್ದೆ. ಆ ಫ್ಯಾಕ್ಟರಿಯ ಮಾಲೀಕನಿಗೆ ಪ್ರತಿ ತಿಂಗಳು ಲಕ್ಷಗಟ್ಟಲೆ ಪ್ರಾಫಿಟ್ ಆಗುತ್ತಿತ್ತು. ಅವರು ಹೇಳುತ್ತಿದ್ದರು, ರಚನಾ, ನೀನು ನಮ್ಮ ಕಂಪನಿಗೆ ಕೆಲಸಕ್ಕೆ ಬಂದಾಗಿನಿಂದ ನಮಗೆ ಲಾಭವಾಗುತ್ತಿದೆ. ಅವರು ಒಂದು ಫ್ಯಾಕ್ಟರಿಯಿಂದ 5 ಫ್ಯಾಕ್ಟರಿ ಮಾಡಿದರು. ಅವರು ನನಗೆ ಆಭಾರಿಯಾಗಿದ್ದರು. ಒಂದು ದಿನ ಅವರು ನನ್ನನ್ನು ಆಫೀಸಿಗೆ ಕರೆದು ಹೇಳಿದರು, ನೀನು ನನ್ನನ್ನು ಮದುವೆಯಾಗುತ್ತೀಯಾ? ಅವರ ಪ್ರಶ್ನೆ ಕೇಳಿ ನಾನು ಆಶ್ಚರ್ಯಗೊಂಡೆ. ಆದರೆ ನಾನು ಅವರ ಮುಖವನ್ನು ಗಮನವಿಟ್ಟು ನೋಡಿದೆ. ನನಗೆ ನಿಂತ ನೆಲವೇ ಕುಸಿದಂತಾಯಿತು ಮತ್ತು ನಾನು ಅವರ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಏಕೆಂದರೆ ಅವರು ನನ್ನ ತಂದೆ ತಾಯಿಗಳು ಈ ಪ್ರಪಂಚದಲ್ಲಿ ಇರಲಿಲ್ಲ. ನಾನು ಚಿಕ್ಕಂದಿನಿಂದ ಅನಾಥೆಯಾಗಿ ನನ್ನ ಚಿಕ್ಕಮ್ಮನೊಂದಿಗೆ ಇರುತ್ತಿದ್ದೆ. ಆ ದಿನ ನನಗೆ ಮೊದಲ ಸಂಬಂಧ ಬಂದಿತ್ತು. ಅವರು ತಕ್ಷಣವೇ ನನ್ನ ಮದುವೆ ಫಿಕ್ಸ್ ಮಾಡಿದರು. ಏಕೆಂದರೆ ನಾನು ಅವರಿಗೆ ಹೊರೆಯಾಗಿದ್ದೆ. ಅವರು ಆದಷ್ಟು ಬೇಗನೆ ನನ್ನ ಭಾರವನ್ನು ಕಳೆದುಕೊಳ್ಳಲು ಬಯಸಿದರು. ನನ್ನ ವಯಸ್ಸು ಹೆಚ್ಚಾಗಿರಲಿಲ್ಲ. ನನಗೆ ಮದುವೆ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ. ಆದರೆ ತಮ್ಮ ಭಾರವನ್ನು ಇಳಿಸಿಕೊಳ್ಳಲು ನನ್ನ ಮದುವೆ ಮಾಡಲು ನಿರ್ಧಾರ ಮಾಡಿದರು. ಹುಡುಗನ ಹೆಸರು ಹರ್ಷಿತ್. ಅವರು ನನ್ನ ಮೃತ ತಂದೆಯ ಗೆಳೆಯನ ಮಗನಾಗಿದ್ದನು ಮತ್ತು ವಿದ್ಯಾವಂತನಾಗಿ ವಿದೇಶದಿಂದ ಬಂದಿದ್ದನು. ನಾನು ಸುಂದರವಾಗಿದ್ದೆ. ಹೀಗಾಗಿ ಹುಡುಗನ ಅಮ್ಮ ನನ್ನನ್ನು ಇಷ್ಟಪಟ್ಟರು. ಸಿಂಪಲ್ ಆಗಿ ಮದುವೆ ನಡೆಯಿತು. ಏಕೆಂದರೆ ನನ್ನ ಚಿಕ್ಕಮ್ಮ ಮೊದಲೇ ಹೇಳಿದರು, ಇವಳನ್ನು ನಿಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುವುದಿದ್ದರೆ ಮಾಡಿಕೊಳ್ಳಿ. ನಾವು ಇವಳನ್ನು ನಮ್ಮ ಜೊತೆಗೆ ಇಟ್ಟುಕೊಳ್ಳಲಾಗುವುದಿಲ್ಲ. ಆದರೆ ನಾವು ಇವಳಿಗೆ ಏನನ್ನು ಕೊಡುವುದಿಲ್ಲ. ಹರ್ಷಿತ್ ಮತ್ತು ಅವರ ಅಮ್ಮನಿಗೆ ಈ ವಿಷಯವಾಗಿ ಯಾವುದೇ ತಕರಾರು ಇರಲಿಲ್ಲ. ಹೀಗಾಗಿ ಅವರು ನನ್ನನ್ನು ತಮ್ಮ ಮನೆಯ ಸೊಸೆಯಾಗಿ ಮಾಡಿಕೊಳ್ಳಲು ನಿರ್ಧರಿಸಿದರು. ವಿದಾಯ ಹೇಳಿ ನಾನು ನನ್ನ ಅತ್ತೆ ಮನೆಗೆ ಬಂದೆ. ಮದುಮಗಳಾಗಿ ನಾನು ಕುಳಿತಿದ್ದೆ. ಆಗ ಹರ್ಷಿತ್ ಕೋಣೆ ಒಳಗೆ ಬಂದನು. ಅವನ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇರಲಿಲ್ಲ. ಅವನು ನನ್ನ ಕಷ್ಟ ಸುಖವನ್ನು ಕೇಳಲಿಲ್ಲ. ನನ್ನೊಂದಿಗೆ ಯಾವ ಪ್ರೀತಿಯ ಮಾತನ್ನು ಆಡಲಿಲ್ಲ. ತಕ್ಷಣವೇ ಮನಸ್ಸು ಕೆಡಿಸಿಕೊಳ್ಳುತ್ತಾ ಹೇಳಿದನು, ಈ ಮದುವೆ ನನ್ನ ಇಷ್ಟದಂತೆ ನಡೆಯಲಿಲ್ಲ. ಬದಲಾಗಿ ನನ್ನ ತಂದೆಯ ಇಷ್ಟದಂತೆ ನಡೆದಿದೆ. ಈ ಮದುವೆಯಿಂದ ನಾನು ಸಂತೋಷವಾಗಿಲ್ಲ ಮತ್ತು ಈ ಮದುವೆಯನ್ನು ಒಪ್ಪಿಕೊಳ್ಳಲು ಸಿದ್ಧನಿಲ್ಲ ಎಂದು ಹೇಳುವ ಮೂಲಕ ನನ್ನ ಆಸೆಗೆ ತಣ್ಣೀರು ಎರಚಿದನು. ಅವನ ಮಾತು ಕೇಳಿ ನಾನು ದೃಷ್ಟಿ ತಗ್ಗಿಸಿದೆ. ನನ್ನೊಂದಿಗೆ ಯಾವ ಮಾತನ್ನು ಆಡಲಿಲ್ಲ ಮತ್ತು ಕೋಣೆಯಿಂದ ಎದ್ದು ಹೊರಟು ಹೋದರು. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು. ಬಾಗಿಲು ನಿಧಾನವಾಗಿ ಮುಚ್ಚಿತು. ನಾನು ಯೋಚಿಸಿದೆ, ಬಹುಶಃ ಈ ಬಾಗಿಲಿನ ಜೊತೆಗೆ ನಮ್ಮ ನಡುವಿನ ಸತ್ಯವೂ ಅದರೊಂದಿಗೆ ಮುಚ್ಚಿಕೊಂಡಿರಬಹುದು. ನಾನು ರಾತ್ರಿ ಇಡೀ ಎಚ್ಚರದಿಂದ ಕಳೆದಿದ್ದೆ. ಮದುವೆ ನಂತರ ನನ್ನ ಜೀವನದ ಮೊದಲ ರಾತ್ರಿ ನೀರಸವಾಗಿತ್ತು ಮತ್ತು ಅಲ್ಲಿ ನನ್ನ ಬಗ್ಗೆ ಯೋಚಿಸುವವರೂ ಇರಲಿಲ್ಲ. ಮರುದಿನ ತಿಂಡಿಯ ಸಮಯದಲ್ಲಿ ನಾನು ಅತ್ತೆಯ ಹತ್ತಿರ ಕುಳಿತುಕೊಳ್ಳುವ ಪ್ರಯತ್ನ ಮಾಡಿದೆ. ಅವರು ಪ್ಲೇಟ್ ತೆಗೆದು ಹೇಳಿದರು, ನೀನು ನಿನ್ನ ತಿಂಡಿಯನ್ನು ನಿನ್ನ ಕೋಣೆಯಲ್ಲೇ ತಿನ್ನು. ನನಗೆ ಒಬ್ಬಳೇ ಕುಳಿತು ತಿನ್ನುವುದು ಇಷ್ಟ. ಮುಂದೆ ನನ್ನ ಅತ್ತೆ ಏನು ಹೇಳುತ್ತಾರೆಂದು ಕೇಳುವ ಅವಶ್ಯಕತೆ ಇರಲಿಲ್ಲ. ಅವರ ನಡವಳಿಕೆ ನೋಡಿ ನನಗೆ ಅರ್ಥವಾಗಿತ್ತು, ಈ ಮದುವೆ ಅವರಿಗೂ ಇಷ್ಟವಿರಲಿಲ್ಲ. ನನ್ನ ಮದುವೆ ಹರ್ಷಿತ್ನ ತಂದೆ ವಿಶಾಲ್ ಅಂಕಲ್ ಅವರ ಇಷ್ಟದ ಪ್ರಕಾರ ನಡೆದಿತ್ತು. ಅವರು ನನ್ನ ತಂದೆಯ ಬಾಲ್ಯ ಸ್ನೇಹಿತರಾಗಿದ್ದರು. ನಾನು ಯಾವಾಗಲೂ ಮೌನವಾಗಿ ಇರುತ್ತಿದ್ದೆ ಮತ್ತು ಈಗ ಮೌನ ನನಗೆ ಅಭ್ಯಾಸವಾಗಿತ್ತು. ಒಂದು ದಿನ ವಿಶಾಲ್ ಅಂಕಲ್ ನನ್ನನ್ನು ಅವರ ಜೊತೆ ಮಾರ್ಕೆಟಿಗೆ ಬರಲು ಹೇಳಿದರು. ನಾನು ಅವರ ಜೊತೆ ಮಾರ್ಕೆಟಿಗೆ ಹೋದೆ. ಅವರು ರಸ್ತೆ ಉದ್ದಕ್ಕೂ ನನ್ನೊಂದಿಗೆ ಮಾತನಾಡುತ್ತಿದ್ದರು. ಹೇಳುತ್ತಿದ್ದರು, ನಿಮ್ಮ ತಂದೆ ತುಂಬ ಒಳ್ಳೆಯ ವ್ಯಕ್ತಿ ಮತ್ತು ನಿಮ್ಮ ಅಮ್ಮ ತುಂಬ ಧೈರ್ಯಶಾಲಿ ಮಹಿಳೆ. ಅವರು ಬದುಕಿದ್ದರೆ ನಿನ್ನ ಬಗ್ಗೆ ಬೇರೆಯೇ ಯೋಚಿಸುತ್ತಿದ್ದರು. ನಾನು ಹೇಳಿದೆ, ಒಂದು ವೇಳೆ ನನ್ನ ತಂದೆ ತಾಯಿಗಳು ಬದುಕಿದ್ದರೆ ಬಹುಶಃ ನಾನು ಇದನ್ನೆಲ್ಲ ಸಹಿಸಿಕೊಳ್ಳಬೇಕಾಗಿರಲಿಲ್ಲ. ವಿಶಾಲ್ ಅಂಕಲ್ ಮೌನವಾದರು. ಅವರಿಗೆ ಗೊತ್ತಿತ್ತು, ಅವರ ಪರಿವಾರದಲ್ಲಿ ನನ್ನನ್ನು ಯಾರೂ ಸ್ವೀಕರಿಸಲು ಸಿದ್ಧರಿಲ್ಲ. ನಾವು ಮರಳಿ ಬಂದಾಗ ಹರ್ಷಿತ್ ಕೋಣೆಯಿಂದ ಜೋರಾದ ಧ್ವನಿ ಬರುತ್ತಿತ್ತು. ಅವನು ತನ್ನ ಅಮ್ಮನೊಂದಿಗೆ ವಾದ ಮಾಡುತ್ತಿದ್ದನು. ನನಗೆ ಧ್ವನಿ ಕೇಳಿಸಿತು. ಹರ್ಷಿತ್ ತನ್ನ ಅಮ್ಮನಿಗೆ ಹೇಳುತ್ತಿದ್ದನು, ಇದೆಲ್ಲ ಅಪ್ಪನ ಇಷ್ಟದಂತೆ ನಡೆದಿರುವುದು. ಇಷ್ಟು ಬೇಗನೆ ಮದುವೆ ಮಾಡಲು ನಾನು ಎಂದಿಗೂ ಹೇಳಿರಲಿಲ್ಲ. ಮಮ್ಮಿ, ನಿಮಗೆ ಬೇರೆ ಯಾವುದಾದರೂ ಹುಡುಗಿ ಇಷ್ಟವಿದ್ದರೆ ನೀವು ಅಪ್ಪನೊಂದಿಗೆ ವಾದ ಮಾಡಬೇಕಿತ್ತು. ಈಗ ನನಗೇಕೆ ಬೈಯುತ್ತಿದ್ದೀರಿ? ಆಗ ನನ್ನ ಅತ್ತೆಯ ಧ್ವನಿ ಬಂದಿತ್ತು. ಅವರು ಹೇಳಿದರು, ಇದಕ್ಕೆ ಹೇಳುತ್ತಿದ್ದೇನೆ,
ಏಕೆಂದರೆ ನೀನು ನಿಮ್ಮ ತಂದೆಯ ಇಷ್ಟವನ್ನು ತುಂಬ ಆರಾಮಾಗಿ ಸ್ವೀಕರಿಸಿದೆ. ನೀನು ವಿರೋಧಿಸಬೇಕಿತ್ತು. ಈ ಹುಡುಗಿ ನನಗೆ ಇಷ್ಟವಿಲ್ಲ. ನಿಜವಾಗಿಯೂ ಆ ಹುಡುಗಿ ನಿನಗೆ ಯೋಗ್ಯಳಲ್ಲ. ನಿನಗೆ ಅವಳು ಯೋಗ್ಯಳಾಗಿದ್ದರೆ ನಾನು ತುಂಬ ಸಂತೋಷದಿಂದ ಅವಳ ಜೊತೆ ಮದುವೆ ಮಾಡುತ್ತಿದ್ದೆ. ನಾನು ನಿನಗಾಗಿ ತುಂಬ ಸುಂದರವಾದ ಹುಡುಗಿಯನ್ನು ಹುಡುಕುತ್ತಿದ್ದೆ. ನಿಮ್ಮ ತಂದೆ ಹೇಳಿದ್ದರು, ಅವಳು ನನ್ನ ಸ್ನೇಹಿತನ ಮಗಳು, ಅವಳನ್ನು ಒಪ್ಪಿಕೊಳ್ಳಿ, ಅವಳನ್ನು ನಮ್ಮ ಮನೆಯ ಸೊಸೆ ಮಾಡಿಕೊಳ್ಳಿ ಎಂದು. ಈಗ ಬೇರೆಯವರಿಗೆ ಏನು ಹೇಳಲಿ? ನಿಮ್ಮ ತಂದೆಯ ಮಾತನ್ನು ಒಪ್ಪಿಕೊಂಡು ಜನರಿಗೆ ಇದನ್ನೇ ಹೇಳುತ್ತಿದ್ದೇನೆ. ಹೌದು, ಹುಡುಗಿ ಸುಂದರವಾಗಿದ್ದಾಳೆ, ಬಡವಳು. ಹೀಗಾಗಿ ನಾನು ಅವಳನ್ನು ನಮ್ಮ ಮನೆ ಸೊಸೆಯಾಗಿ ಮಾಡಿಕೊಳ್ಳಲು ತಯಾರಾಗಿದ್ದೇನೆ. ಆದರೆ ನನ್ನ ಮನಸ್ಸು ಅವಳನ್ನು ಸೊಸೆ ಎಂದು ಒಪ್ಪಿಕೊಳ್ಳುತ್ತಿಲ್ಲ. ನಿಮ್ಮ ತಂದೆಯ ಹಳೆಯ ಸ್ನೇಹದ ಕಾರಣದಿಂದ ಎಲ್ಲ ಹಾಳಾಗಿ ಹೋಯಿತು. ನಾನು ನನ್ನ ಮಗನ ಬಗ್ಗೆ ಏನು ಯೋಚಿಸಿದೆ ಮತ್ತೆ ಏನು ನಡೆದಿದೆ? ನಾನು ಬಾಗಿಲಿನಿಂದ ಹಿಂದೆ ಸರಿದೆ. ಮನಸ್ಸು ಹೇಳುತ್ತಿತ್ತು, ಓಡಿ ಹೋಗು ಇಲ್ಲಿಂದ. ಆದರೆ ಹೋಗುವುದಾದರೂ ಎಲ್ಲಿಗೆ? ನನಗೆ ಯಾವುದೇ ಆಧಾರ ಇರಲಿಲ್ಲ. ಸಂಜೆ ಹರ್ಷಿತ್ ಕೋಣೆಗೆ ಬಂದನು. ಈ ಬಾರಿ ಅವನ ಕಣ್ಣುಗಳಲ್ಲಿ ಮೃದುತ್ವ ಇತ್ತು. ಬಹುಶಃ ಅವನು ತಾಯಿಯೊಂದಿಗೆ ವಾದ ಮಾಡಿ ಸುಸ್ತಾಗಿರಬಹುದು, ಅಥವಾ ನನ್ನ ಮೌನಕ್ಕೆ ಮಣಿದು ಸುಸ್ತಾಗಿರಬಹುದು. ಅವನು ನನ್ನ ಹತ್ತಿರ ಬಂದನು ಮತ್ತು ಹೇಳತೊಡಗಿದನು, ರಚನಾ, ನೀನು ಏಕೆ ಏನನ್ನು ಮಾತನಾಡುತ್ತಿಲ್ಲ? ನೀನು ಏನಾದರೂ ಹೇಳುವುದಾದರೆ ಹೇಳಬಹುದು. ನಾನು ಹೇಳಿದೆ, ನಾನು ಏನಾದರೂ ಹೇಳಿದರೆ ಬಹುಶಃ ನಿಮಗೆ ಇನ್ನೂ ಹೆಚ್ಚು ಗೊಂದಲವಾಗಬಹುದು. ಅವನು ನನ್ನನ್ನು ಗಮನವಿಟ್ಟು ನೋಡಿ ಹೇಳಿದನು, ನೀನು ತುಂಬ ಸುಂದರವಾಗಿದ್ಯಾ. ಬಹುಶಃ ಅದಕ್ಕಾಗಿಯೇ ಅಪ್ಪ ನಿನ್ನನ್ನು ನನಗಾಗಿ ಆರಿಸಿಕೊಂಡಿರಬಹುದು. ನಾನು ಹಗುರವಾಗಿ ನಕ್ಕು ಮನಸ್ಸನ್ನು ಹಗುರ ಮಾಡಿಕೊಂಡೆ, ಏಕೆಂದರೆ ಈ ಶಬ್ದಗಳು ಮೊದಲ ಬಾರಿಗೆ ನನ್ನ ಗಂಡನ ಕಡೆಯಿಂದ ಹೊಗಳಿಕೆಯ ರೂಪದಲ್ಲಿ ಅವರ ಬಾಯಿಂದ ಬಂದಿದ್ದವು. ಅದರಲ್ಲಿ ನನಗೆ ನನ್ನ ಉಪಸ್ಥಿತಿಯ ಭಾವನೆ ಮೂಡಿತು. ನನ್ನ ಮಾವ ವಿಶಾಲ್ ಅಂಕಲ್ ನನಗೆ ಒಂದು ಆಸರೆಯಂತೆ ಇದ್ದರು. ನಾನು ಎಲ್ಲ ದೂರುಗಳನ್ನು ಮೌನವಾಗಿ ಮುಚ್ಚಿಕೊಳ್ಳುತ್ತಿದ್ದೆ. ಆದರೆ ಇದ್ದಕ್ಕಿದ್ದಂತೆ ಆ ಆಸರೆ ಮುರಿದು ಹೋಯಿತು. ಬೆಳಗಿನ ಸಮಯವಾಗಿತ್ತು. ನಾನು ತಿಂಡಿ ರೆಡಿ ಮಾಡುತ್ತಿದ್ದೆ. ಹೊರಗಿನಿಂದ ನನಗೆ ಗದ್ದಲ ಕೇಳಿಸುತ್ತಿತ್ತು. ಬಾಗಿಲು ತೆರೆದು ನೋಡಿದೆ. ನೌಕರಳು ಓಡುತ್ತಾ ಬರುತ್ತಿದ್ದಳು. ಅವಳ ಬಾಯಿಂದ ಒಂದು ಶಬ್ದ ಬಂದಿತ್ತು, ಮಾಲೀಕರು ಉಸಿರಾಡುತ್ತಿಲ್ಲ. ಇದನ್ನು ಕೇಳಿ ನನಗೆ ಎಲ್ಲವೂ ನಿಂತು ಹೋದಂತಾಯಿತು. ಹರ್ಷಿತ್ ಮತ್ತು ಅತ್ತೆ ಓಡುತ್ತಿದ್ದರು. ನಾನು ಅವರ ಹಿಂದೆ ಹಿಂದೆ ಹೋಗಿ ನೋಡಿದೆ. ವಿಶಾಲ್ ಅಂಕಲ್ ಸೋಫಾ ಮೇಲೆ ಬಿದ್ದಿದ್ದರು. ಅವರ ಮುಖ ಬಿಳಿಚಿಕೊಂಡಿತ್ತು. ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಲಾಯಿತು. ಆದರೆ ಅವರು ಈಗಾಗಲೇ ಈ ಲೋಕ ಬಿಟ್ಟು ಹೊರಟಿದ್ದರು. ಡಾಕ್ಟರ್ ಅವರನ್ನು ಮಾಮೂಲಿ ಚೆಕಪ್ ಮಾಡಿದರು. ನಂತರ ಹೇಳಿದರು, ಅವರು ಈ ಲೋಕ ಬಿಟ್ಟು ಹೋಗಿದ್ದಾರೆ ಮತ್ತು ಹಾರ್ಟ್ ಅಟ್ಯಾಕ್ನಿಂದಾಗಿ ಅವರು ಮರಣ ಹೊಂದಿದ್ದಾರೆ. ಆ ಕ್ಷಣದಲ್ಲಿ ಈ ಮನೆಯ ಕೊನೆಯ ಬೆಳಕಿನ ಕಿರಣವು ಆರಿ ಹೋದಂತೆ ಭಾಸವಾಯಿತು. ಕೆಲವು ದಿನಗಳ ನಂತರ ಜನರು ಹೊರಟು ಹೋದಾಗ ಮತ್ತೆ ಮನೆ ಮೌನದಲ್ಲಿ ಮುಳುಗಿತು. ನನ್ನ ಅತ್ತೆಯ ವರ್ತನೆ ಇದ್ದಕ್ಕಿದ್ದಂತೆ ಬದಲಾಯಿತು. ಅವರ ನೋಟ ಬದಲಾಯಿತು. ಯಾವ ಮಹಿಳೆ ನನ್ನ ಮಾವನ ಎದುರು ಕೇವಲ ನನ್ನಿಂದ ದೂರ ಇರುತ್ತಿದ್ದರೋ ಅವರು ಈಗ ನನ್ನನ್ನು ಪೀಡಿಸಲು ಶುರು ಮಾಡಿದರು. ಅವರು ಒಂದು ದಿನ ನನ್ನ ಕೋಣೆಗೆ ಬಂದು ಜೋರಾಗಿ ಬಾಗಿಲು ತೆರೆದು ಹೇಳತೊಡಗಿದರು, ಯಾವಾಗಿನಿಂದ ಈ ದುರಾದೃಷ್ಟ ನಮ್ಮ ಮನೆಗೆ ಬಂದಿತೋ ಒಂದು ದಿನವೂ ನೆಮ್ಮದಿಯನ್ನು ನೋಡಲಿಲ್ಲ. ಅವರ ಮಾತು ಕೇಳಿ ನನಗೆ ಏನನ್ನೂ ಮಾತನಾಡಲಾಗಲಿಲ್ಲ. ಅವರ ಕಣ್ಣುಗಳಲ್ಲಿ ನಾನು ದುರಾದೃಷ್ಟಕರ ಎನ್ನುವ ವಿಚಿತ್ರ ಭಯವಿತ್ತು. ಹರ್ಷಿತ್ ಮೊದಲಿನಿಂದಲೂ ಏನನ್ನೂ ಹೇಳಲಿಲ್ಲ. ಅವನು ಸ್ವತಃ ಮೊದಲಿನಿಂದಲೂ ಆಘಾತದಲ್ಲಿದ್ದನು. ನಂತರ ಅವನು ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭಿಸಿದನು. ಇದರಿಂದಾಗಿ ಅವನು ತುಂಬ ದುಃಖಿತನಾಗಿದ್ದನು. ಅಂಕಲ್ ನಿರ್ಗಮಿಸಿದ ನಂತರ ಹರ್ಷಿತ್ ಫ್ಯಾಕ್ಟರಿಯನ್ನು ಏಕಾಂಗಿಯಾಗಿ ನಿರ್ವಹಿಸಲು ಪ್ರಯತ್ನಿಸಿದರು. ಆದರೆ ಪ್ರತಿದಿನ ಅವರು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಕಚ್ಚಾ ವಸ್ತುಗಳ ಕೊರತೆ, ಕಾರ್ಮಿಕರ ಮುಷ್ಕರ, ಕೆಲವೊಮ್ಮೆ ಆರ್ಡರ್ ಕ್ಯಾನ್ಸಲ್ ಆಗುತ್ತಿತ್ತು. ಒಂದು ದಿನ ಕೋಪದಿಂದ ಮನೆಗೆ ಬಂದನು. ಅವನು ಜೋರಾಗಿ ಬಾಗಿಲು ಮುಚ್ಚಿ ನೇರವಾಗಿ ಕೋಣೆಗೆ ಬಂದು ನನ್ನನ್ನು ನೋಡಿ ಹೇಳಿದನು, ಏನಾಗುತ್ತಿದೆ ಎಂದು ಗೊತ್ತಾಗುತ್ತಿಲ್ಲ. ಎಲ್ಲ ಕಡೆ ನಷ್ಟವೇ ನಷ್ಟ. ನಾನು ಏನನ್ನೂ ಹೇಳಲಿಲ್ಲ. ಅವನು ಪದೇ ಪದೇ ಮಾತನಾಡುತ್ತಲೇ ಇದ್ದನು. ಸ್ವಲ್ಪ ಸಮಯದ ನಂತರ ನಾನು ಹೇಳಿದೆ, ನಾನು ನಿಮಗೆ ಸಹಾಯ ಮಾಡಬಹುದೇ? ಅವನು ನನ್ನನ್ನು ದಿಟ್ಟಿಸಿ ನೋಡಿ ಹೇಳಿದನು, ನೀನು ನನಗೆ ಏನು ಸಹಾಯ ಮಾಡುವೆ? ನಿನಗೇನು ಗೊತ್ತು ವ್ಯವಹಾರದ ಬಗ್ಗೆ? ಎಲ್ಲವೂ ಸರಿ ಹೋಗಲೆಂದು ನೀನು ಕೇವಲ ಪ್ರಾರ್ಥನೆ ಮಾಡು. ಅವನು ತುಂಬ ಕೋಪದಲ್ಲಿದ್ದನು. ಅವನ ಮಾತು ನನ್ನೊಳಗೆ ಶೂಲದಂತೆ ಚುಚ್ಚಿದವು. ಸಂಜೆ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಅತ್ತೆ ಅವರ ಮಗಳೊಂದಿಗೆ ಕುಳಿತಿದ್ದರು. ಅವರಿಬ್ಬರು ಮಾತನಾಡಿಕೊಳ್ಳುತ್ತಿದ್ದರು. ನನ್ನ ಅತ್ತೆ ಹೇಳಿದರು, ಈ ಹುಡುಗಿಯ ದುಷ್ಟ ಉದ್ದೇಶಗಳಿಂದ ದೇವರು ಮಾತ್ರ ನಮ್ಮನ್ನು ಕಾಪಾಡಬೇಕು. ನನ್ನ ಗಂಡನನ್ನು ಈಗಾಗಲೇ ಕಿತ್ತುಕೊಂಡಿದ್ದಾಳೆ. ಈಗ ತಂದೆ ಮಗನ ವ್ಯವಹಾರವನ್ನು ಕಿತ್ತುಕೊಳ್ಳುತ್ತಾಳೆ. ಅವಳ ಕಾಲ್ಗುಣ ಸರಿಯಾಗಿಲ್ಲ. ಇವಳು ನಮಗೆ ನಾಶದ ದಾರಿಯಾಗಿ ಬಂದಿದ್ದಾಳೆ. ನನ್ನ ನಾದಿನಿ ತನ್ನ ಅಮ್ಮನ ಮಾತಿಗೆ ಸರಿ ಎನ್ನುವಂತೆ ತಲೆಯಾಡಿಸಿ ಹೇಳಿದಳು, ಹೌದು ಅಮ್ಮ, ನಾನು ನಿಮಗೆ ಮೊದಲೇ ಹೇಳಿದ್ದೆ. ನನ್ನ ಅಣ್ಣನಿಗೆ ಬೇರೆ ಯಾವುದಾದರೂ ಹುಡುಗಿಯನ್ನು ನೋಡಿ. ಆದರೆ ತಂದೆಯ ಹಠದ ಮುಂದೆ ನಾವು ತಲೆ ತಗ್ಗಿಸಲೇಬೇಕಾಗಿತ್ತು. ಪಪ್ಪನನ್ನು ಯಾರು ತಡೆಯುವವರು? ಇವಳು ಸ್ವತಃ ಅನಾಥೆ. ಅವಳು ಸ್ವತಃ ಯಾವ ಸಂತೋಷವನ್ನು ನೋಡಿಲ್ಲ. ನಮ್ಮ ಮನೆಗೆ ಬಂದು ನಮ್ಮ ಸಂತೋಷದ ಮೇಲೆ ದೃಷ್ಟಿ ಹಾಕಿದ್ದಾಳೆ.
ನನ್ನ ಅತ್ತೆಯ ಧ್ವನಿ ಜೋರಾಯಿತು. ಅವರು ಹೇಳಿದರು, ಅವಳು ನಮ್ಮ ಜೀವನದಲ್ಲಿ ಬಂದಾಗಿನಿಂದ ನಮ್ಮ ಜೀವನ ಹಾಳಾಗಿದೆ. ಇನ್ನೂ ಹಾಳಾಗಲು ಏನು ಉಳಿದಿದೆ ಎಂದು ನನಗೆ ತಿಳಿದಿಲ್ಲ. ನನ್ನ ನಾದಿನಿ ಹೇಳತೊಡಗಿದಳು. ಮಮ್ಮಿ, ಈಗ ನನಗೆ ಅಣ್ಣನ ಚಿಂತೆಯಾಗುತ್ತಿದೆ. ಅಣ್ಣನ ವ್ಯವಹಾರ ನಿಧಾನಕ್ಕೆ ನಷ್ಟವಾಗುತ್ತಿದೆ. ಅಣ್ಣನ ವ್ಯವಹಾರ ಮುಗಿದು ಹೋದರೆ ಅಣ್ಣನ ಗತಿ ಏನು? ಹೀಗೆ ಹೇಳಿ ಅವರು ಮೌನವಾದರು. ನನ್ನ ಅತ್ತೆ ಹೇಳಿದರು, ಶುಭವಾಗಲಿ ಎಂದು ಹೇಳು. ಈಗಾಗಲೇ ಗಂಡನನ್ನು ಕಳೆದುಕೊಂಡಿದ್ದೇನೆ. ಈಗ ನನ್ನ ಮಗನಿಗೆ ಏನಾದರೂ ಸಂಭವಿಸಿದರೆ ನನಗೆ ಯಾರು ದಿಕ್ಕು? ಆದರೆ ನಾನು ಈ ಹುಡುಗಿಯನ್ನು ಸುಮ್ಮನೆ ಬಿಡುವುದಿಲ್ಲ. ನಾನು ಬಾಗಿಲಲ್ಲಿ ನಿಂತು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೆ. ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೆ. ನಾನು ಮೌನವಾಗಿ ಕಣ್ಣು ಒರೆಸಿಕೊಂಡು ನನ್ನ ಕೋಣೆಗೆ ಬಂದೆ. ಹರ್ಷಿತ್ಗೆ ಹೇಳುವುದರಿಂದ ಏನೂ ಲಾಭವಿರಲಿಲ್ಲ, ಏಕೆಂದರೆ ಅವನ ಮುಖವು ಈಗ ದೂರುಗಳಿಂದ ತುಂಬಿತ್ತು. ಒಂದು ದಿನ ಹರ್ಷಿತ್ ಫ್ಯಾಕ್ಟರಿಯಿಂದ ಮನೆಗೆ ಹಿಂತಿರುಗಿದಾಗ ಅತ್ತೆ ಅವನನ್ನು ಕರೆದು ಹೇಳಿದರು, ನೋಡು ಮಗ, ನಾನು ನಿನ್ನ ಒಳ್ಳೆಯದನ್ನೇ ಬಯಸುತ್ತೇನೆ. ಈ ಹುಡುಗಿಯನ್ನು ಬೇರೆ ಮಾಡು. ಅವಳನ್ನು ಈ ಮನೆಯಿಂದ ಹೊರಹಾಕು. ಈ ಹುಡುಗಿ ನಿನಗೆ ಅಶುಭವಾಗಿ ಬಂದಿದ್ದಾಳೆ. ಮನೆಯ ಸಂತೋಷದೊಂದಿಗೆ ಅವಳು ನಿನ್ನನ್ನು ಮುಗಿಸುತ್ತಾಳೆ. ಹರ್ಷಿತ್ ಕೋಪದಿಂದ ಕೈ ಬೀಸಿದನು ಮತ್ತು ಹೇಳಿದನು, ಮಮ್ಮಿ ಪ್ಲೀಸ್, ಅಪ್ಪನ ನಂತರ ಎಲ್ಲವೂ ನನ್ನ ತಲೆಯ ಮೇಲಿದೆ. ನನಗೆ ಕೆಲಸ ಮಾಡಲು ಬಿಡು. ಪ್ರತಿದಿನ ಈ ಮಾತುಗಳಿಂದ ನಾನು ಬೇಸತ್ತು ಹೋಗಿದ್ದೇನೆ. ಈ ಮಾತನ್ನು ಕೇಳಿ ನನ್ನ ಅತ್ತೆ ಮೌನವಾಗಿದ್ದರು. ಆದರೆ ಅವರ ಮುಖದಲ್ಲಿರುವ ಮೌನ ಬಿರುಗಾಳಿ ಬರುವ ಮೊದಲು ಇರುವ ಮೌನದಂತಿತ್ತು. ಕೆಲವು ದಿನಗಳ ನಂತರ ನಾನು ಊಟದ ಟೇಬಲ್ ಮೇಲೆ ಅನ್ನ ಇಟ್ಟಾಗ ನನ್ನ ಅತ್ತೆ ತಟ್ಟೆಯನ್ನು ತಲೆ ಕೆಳಗಾಗಿಸಿ ಹೇಳಿದರು, ಇದು ಅನ್ನವೇ? ಇದು ಉಪ್ಪು. ನೀನು ನಿನ್ನ ಜೀವನದಲ್ಲಿ ಏನನ್ನೂ ಕಲಿತಿಲ್ಲ. ಕೇವಲ ನಿನ್ನ ಸೌಂದರ್ಯದ ಬಗ್ಗೆ ಅಹಂಕಾರವಿದೆ. ನನ್ನ ಗಂಡ ಕೂಡ ಅಲ್ಲೇ ಕುಳಿತಿದ್ದರು. ಅವರು ಒಮ್ಮೆ ನನ್ನನ್ನು ನೋಡಿದರು, ಆದರೆ ಏನನ್ನೂ ಹೇಳಲಿಲ್ಲ. ನಂತರ ನೀರಿನ ಲೋಟ ಎತ್ತಿಕೊಂಡು ಕುಡಿಯತೊಡಗಿದರು. ಈಗ ಮನೆಯ ವಾತಾವರಣ ದಿನದಿಂದ ದಿನಕ್ಕೆ ಭಾರವಾಗುತ್ತಾ ಹೋಗುತ್ತಿತ್ತು. ಹರ್ಷಿತ್ ಮುಖದಲ್ಲಿ ಈಗ ನನ್ನ ಬಗ್ಗೆ ಈ ಹಿಂದೆ ಇದ್ದ ಮೃದು ಭಾವನೆ ಇರಲಿಲ್ಲ. ನನ್ನ ಅತ್ತೆಯ ನಡವಳಿಕೆ ನನ್ನ ಜೊತೆ ಮೊದಲಿನಿಂದಲೂ ಕಠಿಣವಾಗಿತ್ತು. ಈಗ ಅವರು ಪ್ರತಿ ಸಮಯದಲ್ಲೂ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಕೋಪದಿಂದ ನನ್ನ ಮೇಲೆ ಏನನ್ನಾದರೂ ಎಸೆಯುತ್ತಿದ್ದರು. ಕೆಲವೊಮ್ಮೆ ಶಬ್ದಗಳಿಂದ, ಕೆಲವೊಮ್ಮೆ ಆರೋಪಗಳಿಂದ ನನ್ನನ್ನು ಚುಚ್ಚುತ್ತಿದ್ದರು. ಮನೆಯ ಗೋಡೆಗಳು ನನ್ನ ಕಣ್ಣೀರನ್ನು ಮೌನವಾಗಿ ನೋಡುತ್ತಿದ್ದವು. ನನ್ನ ಗಂಡ ದಿನಪೂರ್ತಿ ಫ್ಯಾಕ್ಟರಿಯಲ್ಲಿ ಇರುತ್ತಿದ್ದರು. ಸಂಜೆ ಮನೆಗೆ ಬಂದಾಗ ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ. ನಾನು ಊಟ ರೆಡಿ ಮಾಡಿ ಇಡುತ್ತಿದ್ದೆ. ಅವರು ಊಟ ಮಾಡುತ್ತಿದ್ದರು. ಕೆಲವೊಮ್ಮೆ ಒಂದೆರಡು ಮಾತನಾಡುತ್ತಿದ್ದರು. ಊಟದಲ್ಲಿ ಉಪ್ಪು ಹೆಚ್ಚಾಗಿದೆ, ಇಲ್ಲ ಎಣ್ಣೆ ಸ್ವಲ್ಪ ಹೆಚ್ಚಾಗಿದೆ ಎಂದು ಹೇಳುತ್ತಿದ್ದರು. ಒಂದು ಸಂಜೆ ನಾನು ಅಡುಗೆ ಮನೆಯಲ್ಲಿದ್ದೆ. ಹರ್ಷಿತ್ ಮೊಬೈಲ್ ಟೇಬಲ್ ಮೇಲೆ ರಿಂಗ್ ಆಗುತ್ತಿತ್ತು. ಸ್ಕ್ರೀನ್ ಮೇಲೆ ಒಂದು ಹುಡುಗಿಯ ಹೆಸರು ತೋರಿಸುತ್ತಿತ್ತು, ಸುರಭಿ. ಫೋನ್ ಪದೇ ಪದೇ ರಿಂಗ್ ಆಗುತ್ತಿತ್ತು. ಬಹುಶಃ ಯಾರದೋ ಎಮರ್ಜೆನ್ಸಿ ಕಾಲ್ ಇರಬಹುದು ಎಂದು ನಾನು ಹಿಂಜರಿಕೆಯಿಂದಲೇ ಕಾಲ್ ರಿಸೀವ್ ಮಾಡಿದೆ. ಆ ಕಡೆಯಿಂದ ಧ್ವನಿ ಬಂದಿತ್ತು, ಹರ್ಷಿತ್, ನೀವು ಏಕೆ ಬರುತ್ತಿಲ್ಲ? ನಾನು ಎಷ್ಟು ಸಮಯದಿಂದ ನಿಮಗಾಗಿ ಕಾಯುತ್ತಿದ್ದೇನೆ. ಇದನ್ನು ಕೇಳಿ ನಾನು ಕಲ್ಲಿನ ಮೂರ್ತಿ ಅಂತಾದೆ. ನೀವು ಯಾರು? ನಾನು ಇಷ್ಟೇ ಕೇಳಿದೆ. ಆ ಕಡೆಯಿಂದ ಮೌನ ಮತ್ತು ಫೋನ್ ಕಟ್ಟಾಯಿತು. ಅಷ್ಟರಲ್ಲಿ ಹರ್ಷಿತ್ ಕೋಣೆಗೆ ಬಂದನು. ಅವನು ನನ್ನ ಕೈಯಲ್ಲಿ ತನ್ನ ಮೊಬೈಲ್ ನೋಡಿದನು. ಅವನ ಮುಖ ಬದಲಾಯಿತು. ಅವರು ಕೇಳಿದರು, ನೀನು ನನ್ನ ಮೊಬೈಲ್ ಏಕೆ ಮುಟ್ಟಿದೆ? ನಾನು ಹೇಳಿದೆ, ಕಾಲ್ ಬರುತ್ತಿತ್ತು, ನಾನು ರಿಸೀವ್ ಮಾಡಿದೆ. ಅವನು ಜೋರಾಗಿ ನನ್ನ ತೋಳುಗಳನ್ನು ಹಿಡಿದು ಕೇಳಿದನು, ನನ್ನ ಕಾಲ್ ರಿಸೀವ್ ಮಾಡಲು ನೀನ್ಯಾರು? ನಾನು ಹೇಳಿದೆ, ನಾನು ಕೇವಲ ಕಾಲ್ ರಿಸೀವ್ ಮಾಡಿದೆ. ಅವನು ನನ್ನನ್ನು ಜೋರಾಗಿ ತಳ್ಳಿದನು. ನಾನು ಹಿಂದಕ್ಕೆ ಹೋಗಿ ಗೋಡೆಗೆ ಡಿಕ್ಕಿ ಹೊಡೆದೆ. ಮರುಕ್ಷಣದಲ್ಲಿ ಅವನ ಕೈ ನನ್ನ ಕೆನ್ನೆ ಮೇಲೆ ಇತ್ತು. ಅವನು ಕಿರುಚುತ್ತಾ ಹೇಳಿದನು, ರಚನಾ, ನೀನು ನಿನ್ನ ಮಿತಿಯಲ್ಲಿರು. ನಾನು ಬೇರೆಲ್ಲ ವಿಷಯದಲ್ಲಿ ನಿನ್ನನ್ನು ಸಹಿಸಿಕೊಂಡಿದ್ದೇನೆ, ಆದರೆ ಈ ವಿಷಯದಲ್ಲಿ ಸಹಿಸಿಕೊಳ್ಳುವುದಿಲ್ಲ. ನಾನು ಅಲ್ಲೇ ಕುಳಿತು ಕೆನ್ನೆ ಮೇಲೆ ಕೈ ಹಾಕಿ ಅಳುತ್ತಿದ್ದೆ. ಈಗ ಯಾರಿಗೂ ಏನನ್ನೂ ಹೇಳುವಂತಿರಲಿಲ್ಲ. ಹರ್ಷಿತ್ ಜೋರಾಗಿ ಬಾಗಿಲು ಹಾಕಿಕೊಂಡು ಹೊರಟು ಹೋದರು. ಮರುಕ್ಷಣವೇ ಅತ್ತೆ ಕೋಣೆಗೆ ಬಂದರು. ನನ್ನ ಕೆನ್ನೆ ಮೇಲಿರೋ ಗುರುತು ನೋಡಿ ನಗುತ್ತಿದ್ದರು ಮತ್ತು ಹೇಳಿದರು, ಹರ್ಷಿತ್ನಿಗೆ ಈಗಲಾದರೂ ಅರ್ಥವಾಯಿತು ನಿನ್ನನ್ನು ಹೀಗೆ ಹತೋಟಿಯಲ್ಲಿ ಇಡಬೇಕೆಂದು. ನಾನು ಹೇಳಿದೆ, ಅಮ್ಮ, ನಾನು ಯಾವ ತಪ್ಪನ್ನೂ ಮಾಡಲಿಲ್ಲ. ಸರಿ ಸರಿ, ಈಗ ನಿನ್ನ ದೂರುಗಳನ್ನು ಹೇಳಬೇಡ. ನಾವು ನಿನಗೆ ಉಪಕಾರ ಮಾಡಿದ್ದೇವೆ, ಅದನ್ನು ನೆನಪಿಡು. ನಾನು ಮೌನವಾದೆ. ಯಾವುದೇ ಸ್ಪಷ್ಟತೆ ಕೊಡುವುದರಿಂದ ಉಪಯೋಗ ಇರಲಿಲ್ಲ. ನಾನು ಆ ದಿನ ಬಟ್ಟೆ ಒಗೆಯುತ್ತಿದ್ದೆ. ನನ್ನ ಅತ್ತೆ ಅತಿಥಿಗಳು ಕುಳಿತ ಕೋಣೆಯಿಂದ ಕರೆದರು, ರಚನಾ, ಇಲ್ಲಿ ಬಾ. ನಾನು ಅವರ ಹತ್ತಿರ ಹೋದೆ. ಅಲ್ಲಿ ಇಬ್ಬರೂ ಮಹಿಳೆಯರು ಕುಳಿತಿದ್ದರು. ನನ್ನ ಅತ್ತೆ ಹೇಳಿದರು, ಇವಳು ನನ್ನ ಸೊಸೆ. ರಚನಾ ನೋಡಲು ಸುಂದರವಾಗಿದ್ದಾಳೆ, ಆದರೆ ಇವಳ ಅದೃಷ್ಟ ಸರಿಯಿಲ್ಲ. ಇವಳು ನಮ್ಮ ಮನೆಗೆ ಕಾಲಿಟ್ಟಾಗಿನಿಂದ ಎಲ್ಲವೂ ನಾಶವಾಗಿ ಹೋಗುತ್ತಿದೆ. ಅವರಲ್ಲಿ ಒಬ್ಬ ಮಹಿಳೆ ಹೇಳಿದಳು, ಇದರ ಅರ್ಥ ನಿಮ್ಮ ಸೊಸೆ ನಿಮಗೆ ಶುಭವಲ್ಲ. ಇವಳು ಯಾವ ಕ್ಷಣದಲ್ಲಿ ಬಂದಳೋ ನಾವು ಎಲ್ಲವನ್ನೂ ಕಳೆದುಕೊಂಡೆವು. ನಾನು ಅಲ್ಲಿಂದ ಹಿಂತಿರುಗಿ ಬಂದೆ. ಈಗ ನನ್ನ ಬಗ್ಗೆ ಎಲ್ಲರ ಅಭಿಪ್ರಾಯ ಒಂದೇ ಆಗಿತ್ತು, ನಾನು ದುರಾದೃಷ್ಟಕರಳು. ರಾತ್ರಿ ಹರ್ಷಿತ್ ಮನೆಗೆ ಬಂದನು. ನಾನು ಬಾಗಿಲು ತೆರೆದೆ. ಅವನು ನೇರವಾಗಿ ಬಂದು ಶೂ ತೆಗೆದು ಬಿಸಾಡಿದನು. ನಾನು ಊಟ ಹಾಕಿದೆ, ಆದರೆ ಅವನು ಊಟ ಮಾಡಲಿಲ್ಲ.
ನಾನು ಹೇಳಿದೆ, ಸ್ವಲ್ಪವಾದರೂ ಊಟ ಮಾಡಿ, ನೀವು ಬೆಳಿಗ್ಗೆಯಿಂದ ಏನನ್ನು ತಿಂದಿರಲಿಕ್ಕಿಲ್ಲ. ಅವನು ಜೋರಾಗಿ ಕಿರುಚಿ ಹೇಳಿದನು. ರಚನಾ, ನೀನು ನನ್ನ ಅಮ್ಮನಲ್ಲ. ಪದೇ ಪದೇ ನನ್ನನ್ನು ಬಲವಂತ ಮಾಡಬೇಡ. ನಾನು ಪ್ಲೇಟ್ ವಾಪಸ್ ತೆಗೆದುಕೊಂಡು ಹೋದೆ. ಬಾಗಿಲು ಹಾಕಿಕೊಂಡು ಮೌನವಾಗಿ ಕತ್ತಲು ಕೋಣೆಯಲ್ಲಿ ಕುಳಿತೆ. ಕೆಲವು ದಿನಗಳ ನಂತರ ಯಾವುದೋ ಫೈಲ್ ತೆಗೆದುಕೊಂಡು ಹೋಗಲು ಹರ್ಷಿತ್ ಫ್ರೆಂಡ್ ಬಂದಿದ್ದರು. ಹೋಗುವಾಗ ಹೇಳಿದರು, ಅತ್ತಿಗೆ, ಹರ್ಷಿತ್ ತುಂಬ ಕೋಪದಲ್ಲಿ ಇರುತ್ತಾನೆ. ರಾತ್ರಿ ಕೂಡ ಹೊರಗೆ ಇರುತ್ತಾನೆ. ಎಲ್ಲವೂ ಸರಿಯಾಗಿದೆಯಾ? ನಾನು ತಲೆ ಆಡಿಸುತ್ತಾ ಹೇಳಿದೆ, ಹೌದು, ಎಲ್ಲವೂ ಚೆನ್ನಾಗಿದೆ. ಆದರೆ ಯಾವುದೂ ಸರಿಯಿಲ್ಲ ಎಂದು ಅವನಿಗೆ ಗೊತ್ತಿತ್ತು. ಆದರೆ ಏನನ್ನೂ ಹೇಳಲಿಲ್ಲ. ಒಂದು ಸಂಜೆ ನಾನು ಬಟ್ಟೆ ಮಡಚಿಡುತ್ತಿದ್ದೆ. ಹರ್ಷಿತ್ ಫೋನಿನಲ್ಲಿ ಜೋರಾಗಿ ಮಾತನಾಡುತ್ತಿದ್ದನು. ಅವನು ಹೇಳುತ್ತಿದ್ದನು, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ರಾತ್ರಿ ಕಾಲ್ ಮಾಡಬೇಡ, ಮನೆಯಲ್ಲಿ ಕಷ್ಟ ಆಗುತ್ತದೆ. ಸರಿ, ನಾಳೆ ಸಿಗುತ್ತೇನೆ ಎಂದು ಹೇಳಿ ಅವನು ಫೋನ್ ಬಂದ್ ಮಾಡಿದನು. ನಾನು ಅವನತ್ತ ನೋಡುತ್ತಾ, ಯಾರು ಎಂದು ಕೇಳಿದೆ. ಅವನು ನಕ್ಕು, ನೀನು ಇನ್ವೆಸ್ಟಿಗೇಷನ್ ಮಾಡುವ ಅಗತ್ಯ ಇಲ್ಲ ಎಂದನು. ನಾನು ಹೇಳಿದೆ, ಇಲ್ಲ, ನಾನು ಸುಮ್ಮನೆ ಹೀಗೆ ಕೇಳಿದೆ. ರಚನಾ, ಒಂದು ನೆನಪಿಟ್ಟುಕೋ, ಹೆಂಡತಿ ಗಂಡನ ಬಗ್ಗೆ ಅನುಮಾನ ಪಟ್ಟರೆ ಗೌರವ ಕಳೆದುಕೊಳ್ಳುತ್ತಾಳೆ. ಹೀಗೆ ಹೇಳಿ ಅವನು ಮೌನವಾದನು. ನಾನು ಕೂಡ ಮೌನವಾದೆ. ಅತ್ತೆಯ ನಡವಳಿಕೆ ಇನ್ನೂ ಕಠಿಣವಾಗುತ್ತಾ ಬಂದಿತ್ತು. ಅವರು ಯಾವಾಗಲೂ ಹೇಳುತ್ತಿದ್ದರು, ನೀನು ನಮ್ಮ ಮನೆಯ ನೆಮ್ಮದಿಯನ್ನು ಹಾಳು ಮಾಡಿದೆ. ಹರ್ಷಿತ್ನ ಪರಿಸ್ಥಿತಿಯನ್ನು ನೋಡಿದೆಯಾ? ಅವನು ನಿನ್ನಿಂದಾಗಿ ಎಷ್ಟೊಂದು ತೊಂದರೆ ಅನುಭವಿಸುತ್ತಿದ್ದಾನೆ. ಈಗ ನಾನು ಎಲ್ಲರ ನೋವಿಗೆ ಕಾರಣಳಾದ ವಸ್ತುವಾಗಿದ್ದೆ. ಹೀಗೆ ದಿನಗಳು ಕಳೆಯುತ್ತಿದ್ದವು. ನಾನು ಈ ಮನೆಯಲ್ಲಿ ಒಂದು ನೆರಳಾಗಿ ಬದುಕುತ್ತಿದ್ದೆ. ನನಗೆ ಯಾವುದೇ ಹಕ್ಕುಗಳಿರಲಿಲ್ಲ. ನನ್ನ ಧ್ವನಿಗೆ ಬೆಲೆ ಇರಲಿಲ್ಲ. ನನ್ನ ಅತ್ತೆಯ ಮಾತುಗಳು ಕೇವಲ ಕಹಿಯಾಗಿರಲಿಲ್ಲ, ಅವು ತುಂಬ ವಿಷಪೂರಿತವಾಗಿರುತ್ತಿದ್ದವು. ನನ್ನ ನಾದಿನಿ ಮನೆಗೆ ಬಂದಾಗ ಅವಳ ಮಾತುಗಳಲ್ಲಿ ನಿಂದನೆ ತುಂಬಿರುತ್ತಿದ್ದವು. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ನಾದಿನಿ ಬಂದು ಬಾಗಿಲಿಗೆ ಚಾಚಿ ನಿಂತು ಹೇಳಿದಳು, ಅತ್ತಿಗೆ, ನೀವು ರಾತ್ರಿ ಜಾಗರಣೆ ಮಾಡುತ್ತಿರುತ್ತೀರಂತೆ. ಯಾವುದಾದ್ರೂ ಜಪ ಮಾಡುತ್ತೀರಾ? ಅಥವಾ ಯಾವುದಾದ್ರೂ ಜಾದು ಮಾಡುತ್ತೀರಾ? ನಾನು ಆಶ್ಚರ್ಯದಿಂದ ನೋಡುತ್ತಾ ಹೇಳಿದೆ, ಇಲ್ಲ, ನನಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಅವಳು ಹೇಳಿದಳು, ಹೌದು, ನಿದ್ದೆ ಎಲ್ಲಿ ಬರುತ್ತದೆ? ಮನಸ್ಸಿನಲ್ಲಿ ಯೋಚನೆಗಳು ತುಂಬಿರುವಾಗ ಅವು ಎಲ್ಲಿ ನಿದ್ದೆ ಮಾಡಲು ಬಿಡುತ್ತವೆ? ಅವಳ ಧ್ವನಿ ವ್ಯಂಗ್ಯ ಮತ್ತು ವಿಷಪೂರಿತವಾಗಿತ್ತು. ನನ್ನ ಅತ್ತೆ ಕೂಡ ಅಲ್ಲಿಗೆ ಬಂದು ಹೇಳಿದರು. ನಾನು ಮೊದಲೇ ಹೇಳಿದ್ದೆ, ಇವಳು ಸಾಮಾನ್ಯ ಹುಡುಗಿಯಲ್ಲ. ಹರ್ಷಿತ್ ಇವಳಿಗೆ ಹತ್ತಿರವಾದಾಗ ಎಲ್ಲವೂ ಉಲ್ಟಾ ಆಯಿತು. ಮನೆಯ ನೆಮ್ಮದಿ, ವಾತಾವರಣ, ನಿಮ್ಮ ತಂದೆಯನ್ನು ಇವಳ ಕಾರಣದಿಂದ ಕಳೆದುಕೊಂಡೆವು. ನಾನು ತಲೆ ತಗ್ಗಿಸಿದೆ. ಈಗ ನನ್ನ ಮನಸ್ಸಿನಲ್ಲಿ ಯಾವುದೇ ರಿಯಾಕ್ಷನ್ಗಳು ಮೂಡುತ್ತಿರಲಿಲ್ಲ. ಎಲ್ಲವನ್ನು ಕೇಳಿಸಿಕೊಂಡು ಮೌನವಾಗಿರುವುದು ನನಗೆ ಅಭ್ಯಾಸವಾಗಿತ್ತು. ಆ ರಾತ್ರಿ ಹರ್ಷಿತ್ ತುಂಬ ತಡವಾಗಿ ಮನೆಗೆ ಬಂದನು. ಅವನ ಮುಖದಲ್ಲಿ ಆಯಾಸದ ಜೊತೆಗೆ ಕಿರಿಕಿರಿಯೂ ಕಾಣಿಸುತ್ತಿತ್ತು. ನಾನು ನೀರು ಕೊಟ್ಟಾಗ ಅವರು ಹೇಳತೊಡಗಿದರು, ಪ್ರತಿದಿನ ಒಂದು ಹೊಸ ಸಮಸ್ಯೆ ಬರುತ್ತಿದೆ. ಕಾರ್ಮಿಕರು ಮುಷ್ಕರ ಆರಂಭಿಸಿದ್ದಾರೆ. ಸಾಲ ಕೊಟ್ಟವರು ಫೋನ್ ಮಾಡುತ್ತಿದ್ದಾರೆ. ನಾನು ಹೇಳಿದೆ, ಯಾರಾದರೂ ತಿಳುವಳಿಕೆ ಇರುವವರೊಂದಿಗೆ ಮಾತನಾಡಿ ಅಡ್ವೈಸ್ ಪಡೆದುಕೊಳ್ಳಿ. ಅವರು ನನ್ನನ್ನು ತೀಕ್ಷ್ಣವಾಗಿ ನೋಡಿ, ನಿನಗೇನು ಗೊತ್ತು? ನಿನಗೆ ಗೊತ್ತಿರುವುದು ಕೇವಲ ಅಡುಗೆ ಮಾಡುವುದು. ನನಗೆ ಹೆಚ್ಚು ಉಪದೇಶ ನೀಡಬೇಡ. ಮರುದಿನ ಅತ್ತೆ ನನ್ನ ಕುತ್ತಿಗೆಗೆ ಕಪ್ಪು ದಾರ ಕಟ್ಟಿದರು. ನಾನು ಹೇಳಿದೆ, ಇದೆಲ್ಲ ಏಕೆ ಅಮ್ಮ? ಎಲ್ಲವೂ ಸರಿಯಾಗಿದೆಯಲ್ಲ? ಅವರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಾ ಹೇಳಿದರು, ಇದೆಲ್ಲ ನಿನ್ನ ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿಕೊಳ್ಳಲು. ನನ್ನ ನಾದಿನಿ ನಗುತ್ತಾ ಹೇಳಿದರು, ಅಮ್ಮ, ಇವಳನ್ನು ಕೂಡ ನಿವಾಳಿಸಿ ಹೊರಗೆ ಬಿಸಾಡಬೇಕು. ಇವಳ ಜಾದು ಮುಗಿದು ಹೋಗುತ್ತದೆ. ಇದನ್ನು ಕೇಳಿ ನನಗೆ ಅವಮಾನವಾಯಿತು. ನನ್ನನ್ನು ಜಾದುಗಾರಳೆನ್ನುವುದು ಅವಳ ಪ್ರತಿದಿನದ ಕೆಲಸವಾಯಿತು. ನನಗೆ ಅನಿಸಿತು, ಇವರು ಕೆಲವೇ ದಿನಗಳಲ್ಲಿ ನನ್ನನ್ನು ಬಾಬಾ ಬಳಿ ಕರೆದುಕೊಂಡು ಹೋಗುತ್ತಾರೆ. ಒಂದು ದಿನ ಚಿಕ್ಕಮ್ಮನ ಫೋನ್ ಬಂದಿತ್ತು. ನನಗೆ ಸ್ವಲ್ಪ ನೆಮ್ಮದಿ ಅನಿಸಿತು. ಅವರ ಧ್ವನಿಯಲ್ಲಿ ಅದೇ ಪ್ರೀತಿ ಇತ್ತು. ರಚನಾ, ಮಗಳೇ, ಹೇಗಿದ್ದೀಯಾ? ನನಗೆ ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ. ನಾನು ಹೇಳಿದೆ, ಚಿಕ್ಕಮ್ಮ, ಇಲ್ಲಿ ಯಾವುದೂ ಸರಿಯಾಗಿಲ್ಲ. ಅವರು ಹೇಳಿದರು, ನಾನು ಬರಲೇ? ನಾನು ಹೇಳಿದೆ, ಬೇಡ, ಈಗ ನೀವು ತೋರಿಸುತ್ತಿರುವ ಕಾಳಜಿಯೇ ಹೆಚ್ಚು. ಬಹುಶಃ ಇದೇ ನಾನು ಮಾಡಿರೋ ತಪ್ಪು. ಮರುದಿನ ಚಿಕ್ಕಮ್ಮನಿಂದ ಫೋನ್ ಬಂದಿತು. ಅವರು ಹೇಳಿದರು, ಇಂದಿನಿಂದ ನನ್ನೊಂದಿಗೆ ಮಾತನಾಡಬೇಡ. ನಿನ್ನ ಜೀವನದಲ್ಲಿ ಸಂತೋಷವಾಗಿರು. ನಮ್ಮ ಮನೆ ಕಡೆಗೆ ತಿರುಗಿ ನೋಡುವ ಪ್ರಯತ್ನ ಮಾಡಬೇಡ. ನನ್ನ ಚಿಕ್ಕಮ್ಮನೊಂದಿಗಿನ ಕಾಂಟ್ಯಾಕ್ಟ್ ಶಾಶ್ವತವಾಗಿ ಮುಚ್ಚಿತು. ಕಳೆದು ಹೋಗಿರುವ ದಿನಗಳನ್ನು ನನ್ನಿಂದ ಕಿತ್ತುಕೊಳ್ಳಲಾಯಿತು. ಈಗ ನನ್ನ ದಿನಗಳು ಮೌನವಾಗಿ ಕಳೆಯುತ್ತಿದ್ದವು. ಒಂದು ದಿನ ಅತ್ತೆ ಅವರ ಸ್ನೇಹಿತೆಯೊಂದಿಗೆ ಮಾತನಾಡುತ್ತಿದ್ದರು. ನಾಳೆ ಬಾಬಾ ನಮ್ಮ ಮನೆಗೆ ಬರುತ್ತಿದ್ದಾರೆ. ಇವಳು ಹೇಗೆ ನಮ್ಮ ಮೇಲೆ ಜಾದು ಮಾಡುತ್ತಿದ್ದಾಳೆ ನೋಡುತ್ತೇನೆ. ಬಾಬಾಜಿ ನಮ್ಮ ಮನೆಗೆ ಬಂದು ಕುಳಿತುಕೊಂಡರು. ನನ್ನನ್ನು ಅವರ ಎದುರಿಗೆ ಕೂರಿಸಲಾಯಿತು. ಅವರು ಕೆಲವೊಂದು ಮಂತ್ರ ಹೇಳಿ ಭಸ್ಮವನ್ನು ನನ್ನ ಮುಖಕ್ಕೆ ಎರಚಿದರು. ನಂತರ ಹೇಳಿದರು, ಈ ಹುಡುಗಿ ಜಾತಕದಲ್ಲಿ ತುಂಬ ದೋಷವಿದೆ. ನನ್ನ ಅತ್ತೆ ತಕ್ಷಣವೇ ಹೇಳಿದರು, ನಾನು ಮೊದಲೇ ಹೇಳಿದ್ದೆ, ಇವಳು ದುರದೃಷ್ಟಕರ ಎಂದು. ಬಾಬಾರ ಮಾತುಗಳು ಈಗ ನನ್ನ ವಿರುದ್ಧದ ಆರೋಪಗಳಿಗೆ ಸಾಕ್ಷಿಗಳಾದವು. ಕೆಲವೊಮ್ಮೆ ಹರ್ಷಿತ್ನ ಫೋನ್ ರಿಂಗ್ ಆಗುತ್ತಿತ್ತು. ಅವನು ಹೊರಗೆ ಹೋಗುತ್ತಿದ್ದನು.
ನಾನು ಏನಾದರೂ ಕೇಳಿದರೆ ಅವನು ನಿರ್ಲಕ್ಷಿಸಿ, ನನಗೆ ಕೆಲಸವಿದೆ, ನಾನು ಎಲ್ಲಿಗಾದರೂ ಹೋಗುತ್ತೇನೆ, ನಿನಗೇನು ತೊಂದರೆಯಾಗುತ್ತದೆ ಎಂದು ಕೇಳುತ್ತಿದ್ದನು. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ಚಹಾ ಮಾಡುವಾಗ ನನ್ನ ಅತ್ತೆ ಯಾರೊಂದಿಗೋ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ಹೌದು, ಅವಳು ನನ್ನ ಮಗನ ಹೆಂಡತಿ. ನೋಡಲು ಚೆನ್ನಾಗಿದ್ದಾಳೆ, ಆದರೆ ಅವಳ ಅದೃಷ್ಟ ಚೆನ್ನಾಗಿಲ್ಲ. ಅವಳು ಎಲ್ಲವನ್ನೂ ಹಾಳು ಮಾಡಿದ್ದಾಳೆ. ನನ್ನ ಮಗ ಕೂಡ ಅವಳಿಂದ ಬೇಸತ್ತಿದ್ದಾನೆ. ನೋಡುತ್ತೀರಿ, ಸ್ವಲ್ಪ ದಿನಗಳಲ್ಲಿ ಅವಳನ್ನು ಬಿಟ್ಟು ಬಿಡುತ್ತಾನೆ. ಅವರ ಮಾತು ಕೇಳಿ ನನಗೆ ನನ್ನ ಅಸ್ತಿತ್ವದ ಬಗ್ಗೆ ಸಂಶಯ ಬಂದಿತು. ನನಗೆ ಅನಿಸಿತು, ಅವರ ಮಾತುಗಳಲ್ಲಿ ಸತ್ಯವಿದೆ ಎಂದು. ಹರ್ಷಿತ್ನ ನಿರ್ಲಕ್ಷ್ಯ, ಅತ್ತೆಯ ಕಟು ಮಾತುಗಳು ಎಲ್ಲವೂ ಒಂದಕ್ಕೊಂದು ಹೊಂದಿಕೆಯಾಗುತ್ತಿದ್ದವು. ನನ್ನ ಮನಸ್ಸು ನೋಯಿಸದ ದಿನಗಳೇ ಇರಲಿಲ್ಲ. ಕೆಲವೊಮ್ಮೆ ಅಡುಗೆಯಲ್ಲಿ ಉಪ್ಪು ಕಡಿಮೆ, ಕೆಲವೊಮ್ಮೆ ಸರಿಯಾದ ಸಮಯಕ್ಕೆ ಬಟ್ಟೆ ಒಗೆಯಲಿಲ್ಲ. ಪ್ರತಿ ಕೆಲಸದಲ್ಲಿಯೂ ಆರೋಪಗಳು. ಆರೋಪಗಳ ಜೊತೆಯಲ್ಲಿ ನನ್ನ ಹೃದಯವು ಕರಗುತ್ತಿದೆ ಅನಿಸುತ್ತಿತ್ತು. ನಾನು ಕೇವಲ ಬೇರೆಯವರ ನಿಂದನೆ ಕೇಳಿಸಿಕೊಳ್ಳಲು ಮತ್ತು ಆರೋಪಗಳನ್ನು ಸಹಿಸಿಕೊಳ್ಳಲು ಮಾತ್ರ ಬದುಕಿದ್ದೆ. ನನ್ನ ಮೌನ ನನ್ನ ಜೀವನದ ಕತ್ತಲೆಯನ್ನು ಇನ್ನಷ್ಟು ಆಳವಾಗಿಸುತ್ತದೆ ಎಂದು ನನಗೆ ಅನಿಸುತ್ತಿತ್ತು. ಈಗ ನನ್ನ ಜೀವನದಲ್ಲಿ ಒಂಟಿತನ ಮತ್ತು ಆರೋಪಗಳು ಮಾತ್ರ ಇದ್ದವು. ಒಂದು ದಿನ ನಾನು ಅಡುಗೆ ಮನೆಯಲ್ಲಿ ಹಿಟ್ಟು ಕಲಿಸುತ್ತಿದ್ದೆ. ನನ್ನ ಅತ್ತೆ ಟೇಬಲ್ ಮೇಲೆ ಜೋರಾಗಿ ತಟ್ಟೆ ಬಡಿದು ಹೇಳಿದರು, ಇದು ಯಾವ ರೀತಿ ಪಲ್ಯ ಮಾಡಿದೀಯಾ? ಈ ಹುಡುಗಿಗೆ ಉಪ್ಪು ಎಷ್ಟು ಹಾಕಬೇಕೆನ್ನುವುದು ಸಹ ಗೊತ್ತಿಲ್ಲ. ದಿನದಿಂದ ದಿನಕ್ಕೆ ಕೆಲಸದಲ್ಲಿ ನಿರ್ಲಕ್ಷ್ಯ ತೋರಿಸುತ್ತಿದ್ದಾಳೆ. ನಾನು ಮೆಲ್ಲಗೆ ಹೇಳಿದೆ, ಅಮ್ಮ, ಟೇಸ್ಟ್ ಚೆನ್ನಾಗಿಲ್ಲದಿದ್ದರೆ ನಾನು ಬೇರೆ ಮಾಡಿಕೊಡುತ್ತೇನೆ. ಅವರು ಕೈ ಎತ್ತಿ ನನ್ನನ್ನು ಜೋರಾಗಿ ಚಿಗುಟಿದರು. ಈಗ ನಿನ್ನ ನಾಲಿಗೆ ಕೂಡ ಉದ್ದವಾಗುತ್ತಿದೆ. ನೀನು ಬಂದಾಗಿನಿಂದ ನಷ್ಟವೇ ನಷ್ಟ. ನನ್ನ ಮಗನ ವ್ಯವಹಾರ ನಾಶವಾಯಿತು. ನಮ್ಮ ಮನೆಯ ನೆಮ್ಮದಿ ನಾಶವಾಯಿತು. ನಾನು ಮೌನವಾಗಿ ಕಣ್ಣೀರು ಹಾಕುತ್ತಿದ್ದೆ. ನನ್ನ ನಾದಿನಿ ನಗುತ್ತಾ ಹೇಳಿದಳು, ಅಮ್ಮ, ಇವಳ ಮೇಲೆ ನಿಮ್ಮ ಮಾತಿನ ಪ್ರಭಾವ ಯಾವಾಗ ಆಗಿದೆ? ಇನ್ನು ಯಾವುದೇ ಬಾಬಾರನ್ನು ಕರೆಸಿ ಇವಳಿಗೆ ಚಿಕಿತ್ಸೆ ಕೊಡಿಸಬೇಡ. ಇವಳು ಇಲ್ಲಿಂದ ಹೋಗುವವರೆಗೆ ನಮಗೆ ನೆಮ್ಮದಿ ಇಲ್ಲ. ಅತ್ತೆ ಪಾತ್ರೆ ಎತ್ತಿ ನನ್ನ ಮೇಲೆ ಎಸೆದರು. ಅದು ಶಬ್ದ ಮಾಡುತ್ತಾ ನೆಲದ ಮೇಲೆ ಬಿದ್ದಿತ್ತು. ಅವರು ಹೇಳಿದರು, ಹೊರಟು ಹೋಗು ಇಲ್ಲಿಂದ. ಇನ್ನು ಮೇಲಿಂದ ನಿನ್ನ ದುರಾದೃಷ್ಟಕರ ಮುಖವನ್ನು ನನಗೆ ತೋರಿಸಬೇಡ. ನಾನು ಹಿಂದೆ ಸರಿದೆ. ಅವರ ಕೈಯಲ್ಲಿ ಕಟ್ಟಿಗೆಯ ಕೋಲು ಇತ್ತು. ಅವರು ನನ್ನ ಸೊಂಟದ ಮೇಲೆ ಜೋರಾಗಿ ಹೊಡೆಯುತ್ತಾ ಹೇಳಿದರು, ಹೊರಟು ಹೋಗು ಇಲ್ಲಿಂದ, ಈಗಲೇ, ಈ ಕ್ಷಣವೇ. ನಾನು ಅಳುತ್ತಾ ಹೇಳಿದೆ, ಅಮ್ಮ, ನಾನು ಎಲ್ಲಿಗೆ ಹೋಗಲಿ? ನನಗೆ ಯಾರೂ ಇಲ್ಲ. ನಾನು ಕೈ ಮುಗಿದು ಕೇಳಿಕೊಂಡೆ. ಅವರು ಹೇಳಿದರು, ನರಕಕ್ಕೆ ಹೋಗು. ನಮ್ಮ ಮನೆ ಬಾಗಿಲಲ್ಲಿ ಇನ್ನೊಮ್ಮೆ ಕಾಣಿಸಿಕೊಳ್ಳಬೇಡ. ಅವರು ನನ್ನ ತೋಳುಗಳನ್ನು ಹಿಡಿದು ಬಾಗಿಲ ಕಡೆ ಎಳೆದುಕೊಂಡು ಬಂದರು. ಬಾಗಿಲು ತೆರೆದರು. ನೆರೆಮನೆಯ ಮಹಿಳೆ ಎದುರಿನಿಂದ ಹೋಗುತ್ತಿದ್ದರು. ನಾನು ಬೇಡಿಕೊಳ್ಳುತ್ತಿದ್ದೆ. ಅತ್ತೆ ಜೋರಾಗಿ ಒದ್ದು ಹೇಳಿದರು, ಹೊರಟು ಹೋಗು ಇಲ್ಲಿಂದ, ದುರಾದೃಷ್ಟಕರ. ನಾನು ಹೋಗಿ ನೆಲದ ಮೇಲೆ ಬಿದ್ದೆ. ನನ್ನ ಕೈಗಳು ಪರಚಿದವು. ತಲೆಯಿಂದ ರಕ್ತ ಬರುತ್ತಿತ್ತು. ಅಕ್ಕಪಕ್ಕದಲ್ಲಿ ಜನರು ನಿಂತಿದ್ದರು, ಆದರೆ ಯಾರೂ ಮುಂದೆ ಬರಲಿಲ್ಲ. ಆ ಕ್ಷಣದಲ್ಲಿ ಒಂದು ಧ್ವನಿ ಬಂದಿತ್ತು, ಮಮ್ಮಿ, ನೀವು ಏನು ಮಾಡುತ್ತಿದ್ದೀರಿ? ಅವನು ನನ್ನ ಮೈದುನ ಕೈಲಾಸ ಆಗಿದ್ದನು. ಅವನು ವೇಗವಾಗಿ ನನ್ನ ಕಡೆಗೆ ಬಂದನು. ನನ್ನ ಹತ್ತಿರ ಬಂದು ನನ್ನನ್ನು ಬೆಂಬಲಿಸಿ, ಅತ್ತಿಗೆ, ನೀವು ಚೆನ್ನಾಗಿದ್ದೀರಾ? ನಾನು ಹೇಳಿದೆ, ನಾನು ಚೆನ್ನಾಗಿದ್ದೇನೆ. ಕೈಲಾಸ್ ಅತ್ತೆ ಕಡೆ ನೋಡುತ್ತಾ ಹೇಳಿದನು, ಇದೆಲ್ಲ ಏನು ಮಮ್ಮಿ? ಇವರನ್ನು ಏಕೆ ಹೊಡೆಯುತ್ತಿದ್ದೀರಿ? ನೀವು ಇವರನ್ನು ಒದ್ದು ಹೊರ ಹಾಕಿದರೆ ಅಕ್ಕಪಕ್ಕದ ಜನರು ನೋಡುತ್ತಿದ್ದಾರೆ. ಅತ್ತೆ ಜೋರಾಗಿ ಕೂಗುತ್ತಾ ಹೇಳಿದರು, ನನ್ನ ದಾರಿಯಿಂದ ದೂರ ಹೋಗು ಕೈಲಾಸ್. ಈ ಹುಡುಗಿಯಿಂದ ಎಲ್ಲವೂ ನಾಶವಾಗಿ ಹೋಗಿದೆ. ನಿನ್ನ ಅಣ್ಣನ ವ್ಯವಹಾರ ನಷ್ಟವಾಗಿದೆ. ನಮ್ಮ ಮನೆಯ ನೆಮ್ಮದಿ ಹಾಳಾಗಿದೆ. ಕೈಲಾಸ್ ನನ್ನ ಹಣೆಯ ಮೇಲಿನ ರಕ್ತವನ್ನು ಒರೆಸುತ್ತಾ ಹೇಳಿದನು, ಮಮ್ಮಿ, ಸ್ವಲ್ಪವಾದರೂ ನಾಚಿಕೆ ಇಟ್ಟುಕೊಳ್ಳಿ. ನಷ್ಟವಾಗಿರುವುದು ನಿಮ್ಮ ನಡವಳಿಕೆಯಿಂದ. ಇದರಲ್ಲಿ ಅತ್ತಿಗೆ ಯಾವ ತಪ್ಪು ಇಲ್ಲ. ಇವರು ಎಲ್ಲವನ್ನೂ ತಾಳ್ಮೆಯಿಂದ ಸಹಿಸಿಕೊಳ್ಳುತ್ತಿದ್ದಾರೆ. ನನ್ನ ಅತ್ತೆ ಹೇಳತೊಡಗಿದರು, ಸರಿ ಸರಿ, ಇವಳು ನಿನ್ನ ಮೇಲೆಯೂ ಜಾದು ಮಾಡಿದ್ದಾಳೆ. ಎಲ್ಲರನ್ನೂ ತನ್ನ ಮಾಯದಲ್ಲಿ ಸಿಲುಕಿಸಿದ್ದಾಳೆ. ನೀನು ಕೂಡ ಆಗಾಗ ಇವಳ ಕೋಣೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವೆ. ಏನು ನಡೆಯುತ್ತಿದೆ ನಿಮ್ಮಿಬ್ಬರ ಮಧ್ಯೆ? ಇದನ್ನು ಕೇಳಿದ ಕೈಲಾಸ್ ಮುಖ ಬಿಳಿಚಿಕೊಂಡಿತು. ಮಮ್ಮಿ, ನೀವು ಏನು ಹೇಳುತ್ತಿದ್ದೀರಿ? ನೀವು ಯಾರ ಮೇಲೆ ಆರೋಪ ಮಾಡುತ್ತಿದ್ದೀರಿ ಎನ್ನುವುದು ನಿಮಗೆ ಗೊತ್ತಿದೆಯೇ? ಇವರು ನನ್ನ ಅತ್ತಿಗೆ. ಅತ್ತೆ ಹೇಳಿದರು, ನನಗೆ ಗೊತ್ತಿದೆ. ಒಂದು ದಿನ ಎಲ್ಲವೂ ಎದುರಿಗೆ ಬರುತ್ತದೆ. ನೀನು ಈಗ ಕೇವಲ ಮೈದುನನಾಗಿ ಉಳಿದಿಲ್ಲ. ಕೈಲಾಶ್ ನನಗೆ ಮೇಲೆ ಎದ್ದೇಳಲು ಆಸರೆ ನೀಡಿದನು ಮತ್ತು ಹೇಳಿದನು, ಅತ್ತಿಗೆ, ನೀವು ಈಗ ಒಳಗೆ ಹೋಗಿ. ನಾನು ಹೇಳಿದೆ, ಇಲ್ಲ ಕೈಲಾಶ್, ನಾನು ಇನ್ನೂ ಇಲ್ಲಿ ಇರುವುದಿಲ್ಲ. ನನ್ನನ್ನು ತಡೆಯಬೇಡ. ಅವನು ಹೇಳಿದನು, ನೀವು ಈ ಪರಿಸ್ಥಿತಿಯಲ್ಲಿ ಎಲ್ಲಿಗೆ ಹೋಗುತ್ತೀರಿ? ಅತ್ತಿಗೆ, ನಿಮಗೆ ಎಲ್ಲಿಯೂ ಆಸರೆ ಇಲ್ಲ. ನಾನು ಮೆಲ್ಲಗೆ ಹೇಳಿದೆ, ನನ್ನಿಂದ ಇನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನು ದೃಢವಾಗಿ ಹೇಳಿದನು, ಇನ್ನು ನಿಮ್ಮನ್ನು ಯಾರು ಈ ಮನೆಯಿಂದ ಹೊರಹಾಕುತ್ತಾರೆ ಎಂದು ನಾನು ನೋಡಿಕೊಳ್ಳುತ್ತೇನೆ. ಅವನು ನನ್ನ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಿದ್ದನು. ಅಕ್ಕಪಕ್ಕದ ಜನರು ಈಗಲೂ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದರು. ನನ್ನ ಅತ್ತೆ ಕೈಲಾಶ್ ತೋಳುಗಳನ್ನು ಹಿಡಿದು ಜಗ್ಗುತ್ತಾ ಹೇಳಿದರು, ಅವಳನ್ನು ಬಿಟ್ಟು ಬಿಡು ಕೈಲಾಶ್. ಕೈಲಾಶ್ ಕೋಪದಿಂದ ಹೇಳಿದನು, ನೀವು ಇನ್ನು ಏನನ್ನು ಹೇಳಬೇಡಿ. ನನಗೂ ಕೂಡ ಪಪ್ಪನ ಆಸ್ತಿಯಲ್ಲಿ ಹಕ್ಕಿದೆ. ಇದು ನನ್ನ ಪಪ್ಪನ ಮನೆ. ಇದು ನನ್ನ ಮನೆ ಕೂಡ. ಈ ಮನೆಯಲ್ಲಿ ಅತ್ತಿಗೆಯವರಿಗೂ ಹಕ್ಕಿದೆ.
ನನ್ನ ಅತ್ತೆ ಕೋಪದಿಂದ ಮೌನವಾಗಿ ಒಳಗೆ ಹೋಗಿ ಕುಳಿತುಕೊಂಡರು. ನನ್ನ ಹೃದಯ ತಲ್ಲಣಿಸಿ ಹೋಗಿತ್ತು. ನನ್ನ ನಾದಿನಿ ಯಾರಿಗೋ ಮೆಸೇಜ್ ಮಾಡುತ್ತಿದ್ದಳು. ಬಹುಶಃ ನನ್ನ ಗಂಡನಿಗೆ ಇರಬಹುದು. ಸ್ವಲ್ಪ ಸಮಯದ ನಂತರ ಹರ್ಷಿತ್ ಬಂದನು. ನೇರವಾಗಿ ನನ್ನ ಹತ್ತಿರ ಬಂದು ಕೇಳಿದನು, ಇದೆಲ್ಲ ಏನು ನಡೆಯುತ್ತಿದೆ? ಕೈಲಾಶ್ ಅವರಿಗೆ ಎಲ್ಲವನ್ನೂ ಹೇಳಿದನು. ಅವರು ಮೌನವಾಗಿ ಕೇಳಿಸಿಕೊಂಡರು. ಕೈಲಾಸ್ ತನ್ನ ಅಮ್ಮನ ಕಡೆ ನೋಡುತ್ತಾ ಹೇಳಿದನು, ಮಮ್ಮಿ, ನೀವು ನಿಜವಾಗಿಯೂ ಅತ್ತಿಗೆ ಮೇಲೆ ಕೈ ಮಾಡಿದ್ದೀರಿ. ಅವರನ್ನು ನೂಕಿ ಹೊರಗೆ ಹಾಕಿದ್ದೀರಿ. ನೀವು ಹೀಗೆಲ್ಲ ಮಾಡಲು ಹೇಗೆ ಸಾಧ್ಯ? ನನ್ನ ಅತ್ತೆ ಹೇಳಿದರು. ಹೌದು, ಏಕೆಂದರೆ ಇವಳು ಎಲ್ಲವನ್ನೂ ನಾಶ ಮಾಡಿದ್ದಾಳೆ. ಈಗ ನಿನ್ನ ತಮ್ಮನನ್ನು ವಶ ಮಾಡಿಕೊಂಡಿದ್ದಾಳೆ. ಹರ್ಷಿತ್ ಒಮ್ಮೆ ನನ್ನತ್ತ ನೋಡಿ ಮೌನವಾಗಿ ಕುಳಿತನು. ನನ್ನ ಮುಖ ಬಾಡಿ ಹೋಗಿತ್ತು. ಕಣ್ಣುಗಳು ಕೆಂಪಾಗಿದ್ದವು. ಹರ್ಷಿತ್ ಕೆಲವು ಕ್ಷಣಗಳ ನಂತರ ಹೇಳಿದನು, ಇಲ್ಲಿ ಏನು ನಡೆಯುತ್ತಿದೆ? ಕೈಲಾಸ್ ಹೇಳಿದನು, ಅಣ್ಣ, ಈಗಲೂ ಸಮಯವಿದೆ. ಯೋಚಿಸಿ ನೋಡು. ಯಾರು ನಿನ್ನ ಪರವಾಗಿದ್ದಾರೆ, ಯಾರು ನಿನ್ನ ವಿರುದ್ಧವಾಗಿದ್ದಾರೆ ಎಂದು. ಹರ್ಷಿತ್ ದೃಷ್ಟಿ ಬೇರೆಡೆ ತಿರುಗಿಸಿದನು. ನನ್ನ ಅತ್ತೆ ಜೋರಾಗಿ ಹೇಳಿದರು, ಸಾಕು ಮಾಡಿ ನೀವಿಬ್ಬರು ಈ ಹುಡುಗಿಯನ್ನು ಬೆಂಬಲಿಸುವ ಮೂಲಕ ನನ್ನ ಬಾಯಿ ಮುಚ್ಚಿಸುತ್ತಿದ್ದೀರಿ. ನಾನು ಮೆಲ್ಲಗೆ ಎದ್ದು ಹೇಳಿದೆ, ನಾನು ಇಲ್ಲಿ ಇರುವುದಿಲ್ಲ. ಕೈಲಾಶ್ ನನ್ನ ಕಡೆ ನೋಡುತ್ತಾ ಹೇಳಿದನು, ಅತ್ತಿಗೆ, ಈಗ ನೀವು ಒಂಟಿಯಲ್ಲ, ನಾನಿದ್ದೇನೆ. ಯಾರು ನಿಮ್ಮನ್ನು ಈ ಮನೆಯಿಂದ ಹೊರಹಾಕುತ್ತಾರೆ ಎಂದು ನೋಡುತ್ತೇನೆ. ಆ ದಿನದ ನಂತರ ಎಲ್ಲವೂ ಬದಲಾಯಿತು. ಈಗ ಕೇವಲ ಮೌನ ಇರಲಿಲ್ಲ, ನಂಬಿಕೆಯ ಗೋಡೆಯು ಎದ್ದು ನಿಂತಿತ್ತು. ಸಂಬಂಧಗಳು ಮೌನವಾಗಿದ್ದವು. ಮನೆಯ ಗಾಳಿ ಪೂರ್ಣ ವಿಷಪೂರಿತವಾಯಿತು. ಕೈಲಾಸ್ ನನ್ನ ಹಕ್ಕಿನ ಬಗ್ಗೆ ಮಾತನಾಡಿದ್ದನು. ಈಗ ನನ್ನ ಅತ್ತೆಯ ಕಣ್ಣುಗಳಲ್ಲಿ ನನ್ನನ್ನು ಈ ಮನೆಯಿಂದ ಹೊರಹಾಕುವ ಒಂದೇ ಉದ್ದೇಶ ಅಡಗಿತ್ತು. ಈಗ ಅವರು ಬೇರೆ ಯಾವುದೇ ದಾರಿಯನ್ನು ಹಿಡಿಯಲಿಲ್ಲ. ಕೇವಲ ಆರೋಪದ ಅಸ್ತ್ರಗಳನ್ನು ಮಾತ್ರ ಬಳಸಿದರು. ಮಧ್ಯಾಹ್ನ ಕೈಲಾಸ್ ಹೊರಗಿನಿಂದ ಬಂದನು. ಅವನ ಕೈಯಲ್ಲಿ ಕೆಲವು ಬಟ್ಟೆಗಳಿದ್ದವು. ಅವು ಧೋಬಿಗೆ ಕೊಡಬೇಕಿತ್ತು. ಅವನು ನನ್ನ ಕೋಣೆಗೆ ಬಂದಾಗ ನಾನು ಕೋಣೆ ಸ್ವಚ್ಛಗೊಳಿಸುತ್ತಿದ್ದೆ. ಅವನು ಹೇಳಿದನು, ಅತ್ತಿಗೆ, ಇವುಗಳನ್ನು ಸಂಜೆಯೊಳಗೆ ಧೋಬಿಗೆ ಕೊಟ್ಟುಬಿಡಿ ಎಂದು ಹೇಳಿ ತಿರುಗಿ ಹೋಗುತ್ತಿದ್ದನು. ಅಷ್ಟರಲ್ಲಿ ನನ್ನ ಅತ್ತೆ ಬಂದು ಬಾಗಿಲಲ್ಲಿ ನಿಂತರು. ಅವರ ಕಣ್ಣುಗಳು ಕೆಂಪಾಗಿದ್ದವು. ಅವರು ಹೇಳಿದರು, ವಾವ್, ನೀವಿಬ್ಬರು ಹಗಲು ಹೊತ್ತಿನಲ್ಲಿ ರಹಸ್ಯವಾಗಿ ಭೇಟಿಯಾಗುತ್ತಿದ್ದೀರಿ. ಈಗ ನೀವು ಮನೆಯ ಜನರ ದೃಷ್ಟಿಯಲ್ಲಿ ಎಲ್ಲ ಗೌರವವನ್ನು ಕಳೆದುಕೊಂಡಿದ್ದೀರಿ. ಕೈಲಾಸ್ ಆಘಾತಕ್ಕೊಳಗಾದನು. ಮಮ್ಮಿ, ನೀವು ಇದೇನು ಹೇಳುತ್ತಿದ್ದೀರಿ? ನಾನು ಅತ್ತಿಗೆ ಅವರಿಗೆ ಬಟ್ಟೆ ಕೊಡಲು ಬಂದಿದ್ದೆ. ಈಗ ನನ್ನ ಅತ್ತೆಯ ಧ್ವನಿ ಏರಿತು. ಒಳ್ಳೆಯದು, ನೀನು ಮುಚ್ಚಿದ ಬಾಗಿಲ ಹಿಂದೆ ಬಟ್ಟೆ ಕೊಡಲು ಬಂದಿದ್ಯಾ? ನನಗೆ ಎಲ್ಲವೂ ಅರ್ಥವಾಗುತ್ತಿದೆ. ಬಹಳ ದಿನಗಳಿಂದ ನಾನು ನಿಮ್ಮಿಬ್ಬರನ್ನು ನೋಡುತ್ತಿದ್ದೇನೆ. ನೀನು ಏಕೆ ಪದೇ ಪದೇ ಇವಳ ಕೋಣೆಗೆ ಬರುತ್ತಿದ್ದೀಯಾ? ನಾನು ಹೇಳಿದೆ, ಅಮ್ಮ, ನೀವು ನಮ್ಮ ಮೇಲೆ ತಪ್ಪು ಆರೋಪ ಮಾಡುತ್ತಿದ್ದೀರಿ. ಅತ್ತೆ ಕಿರುಚುತ್ತಾ ಹೇಳಿದರು, ಬಾಯಿ ಮುಚ್ಚು, ಕೆಟ್ಟ ಹೆಂಗಸೆ. ನೀನು ನನ್ನಿಬ್ಬರು ಗಂಡು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ಯಾ? ಕೈಲಾಸ್ ಮುಂದೆ ಬಂದು ಹೇಳಿದನು. ಮಮ್ಮಿ, ನೀವು ಸ್ವಲ್ಪ ನಾಚಿಕೆ ಇಟ್ಟುಕೊಳ್ಳಿ. ಹದ್ದು ಮೀರಿ ಮಾತನಾಡುತ್ತಿದ್ದೀರಿ. ನನ್ನ ಅತ್ತೆ ಹೇಳಿದರು, ನೀನು ಯಾವ ಸಂಬಂಧದ ಹೆಸರಿನಲ್ಲಿ ಪದೇ ಪದೇ ಇವಳ ಕೋಣೆಗೆ ಬರುತ್ತಿದ್ದೀಯಾ? ಮೈದುನನೇ ಅಥವಾ ಬೇರೆ ಯಾವುದಾದರೂ ಸಂಬಂಧವೇ? ಇದನ್ನು ಕೇಳಿದ ಕೈಲಾಶ್ ಮುಖ ಕಠಿಣವಾಯಿತು. ನೀವು ಮಾಡುತ್ತಿರುವ ಆರೋಪ ಅಮ್ಮನಿಗೆ ಗೌರವ ತರುವಂಥದ್ದಲ್ಲ. ನನ್ನ ಅತ್ತೆ ಕೂಗಿಕೊಳ್ಳುತ್ತಿದ್ದರು. ನನ್ನ ನಾದಿನಿ ಓಡುತ್ತಾ ಬಂದು, ಏನಾಯ್ತು ಮಮ್ಮಿ ಎಂದು ಕೇಳಿದಳು. ನನ್ನ ಅತ್ತೆ ಹೇಳುತ್ತಿದ್ದರು, ಎಲ್ಲವೂ ನಾಶವಾಗಿ ಹೋಯಿತು ಮಗಳೇ. ಅವರು ಅಳುತ್ತಾ ಹೇಳಿದರು, ನಾನು ನಿನ್ನ ಅತ್ತಿಗೆ ಮತ್ತು ಅಣ್ಣನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೇನೆ. ನಾದಿನಿ ನನ್ನನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡಿದಳು ಮತ್ತು ಹೇಳಿದಳು, ನಾನು ಮೊದಲೇ ಹೇಳಿದ್ದೆ, ಇವಳು ಸಾಮಾನ್ಯ ಹುಡುಗಿಯಲ್ಲ. ಬಾಗಿಲು ಜೋರಾಗಿ ತೆರೆಯಿತು. ಹರ್ಷಿತ್ ಒಳಗೆ ಬಂದನು. ಅವನ ಮುಖ ಕೋಪದಿಂದ ಕೆಂಪಗಾಗಿತ್ತು. ಅವನು ಗುಡುಗಿನ ಧ್ವನಿಯಲ್ಲಿ ಕೇಳಿದನು, ಇದೆಲ್ಲ ಏನು? ನನ್ನ ಅತ್ತೆ ಮುಂದೆ ಬಂದು ಹೇಳಿದರು, ಮಗ, ಕಣ್ಣೆದುರಿಗೆ ಇರುವಾಗ ಹೇಳುವುದೇನಿದೆ? ನಿನ್ನ ಹೆಂಡತಿ ಕೈಲಾಶ್ ಜೊತೆಯಲ್ಲಿ ಕೋಣೆಯಲ್ಲಿ ಒಂಟಿಯಾಗಿದ್ದರು. ಹರ್ಷಿತ್ ಆಶ್ಚರ್ಯಗೊಂಡು ಒಮ್ಮೆ ನನ್ನನ್ನು, ಒಮ್ಮೆ ಕೈಲಾಶ್ನನ್ನು ನೋಡಿದರು. ಅವನು ನನ್ನ ಹತ್ತಿರ ಬಂದು ಕೇಳಿದನು, ಇದೆಲ್ಲ ಸತ್ಯವೇ? ನಾನು ಹೇಳಿದೆ, ದೇವರ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ನನ್ನ ಮಾತು ಕೇಳಿ, ಇದೆಲ್ಲ ಸುಳ್ಳು. ಕೈಲಾಶ್ ಬಟ್ಟೆ ಕೊಡಲು ನನ್ನ ಕೋಣೆಗೆ ಬಂದಿದ್ದನು. ನನ್ನ ಗಂಡ ಕೂಗಿ ಹೇಳಿದನು, ಬಾಯಿ ಮುಚ್ಚು. ನಾನು ತಲೆ ತಗ್ಗಿಸಿದೆ. ನಂತರ ನನ್ನನ್ನು ಮನೆಯಿಂದ ಹೊರಹಾಕಲಾಯಿತು. ನಾನು ಮೂರ್ಛೆ ಹೋದೆ. ನನಗೆ ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ನರ್ಸ್ ನನಗೆ ನೀರು ಕೊಟ್ಟು ಹೇಳಿದರು, ನೀವು ತುಂಬ ಸಹಿಸಿಕೊಂಡಿದ್ದೀರಿ, ಆದರೆ ಈಗ ಬದಲಾಗುವ ಸಮಯ ಬಂದಿದೆ. 2 ದಿನದ ನಂತರ ಒಬ್ಬ ಮಹಿಳೆ ಬಂದರು. ಅವರು ಮೃದುವಾಗಿ ಹೇಳಿದರು, ನಿನಗಾಗಿ ಒಂದು ಆಶ್ರಯ ಮನೆಯ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ನಿಮಗೆ ಸಂಪೂರ್ಣ ಭದ್ರತೆ ಇರುತ್ತದೆ ಮತ್ತು ನಿಮಗೆ ಹೊಸ ಆರಂಭ ಸಿಗುತ್ತದೆ. ನಾನು ಮೌನವಾಗಿದ್ದೆ. ಈಗ ನಿರ್ಧಾರವು ನನ್ನ ಇಷ್ಟದಂತೆ ಅಲ್ಲ, ಪರಿಸ್ಥಿತಿಯ ಅನುಗುಣವಾಗಿ ನಡೆಯುತ್ತಿತ್ತು. ಆಶ್ರಯ ಮನೆಯ ಬಾಗಿಲು ನಿಧಾನವಾಗಿ ತೆರೆಯಿತು. ಗೋಡೆಗಳ ಮೇಲೆ ಅಪೂರ್ಣ ಕನಸುಗಳ ಕೆಲವು ಚಿತ್ರಗಳು ಇದ್ದವು. ನನ್ನ ಕೋಣೆಯಲ್ಲಿ ನನಗೆ ಹಾಸಿಗೆ ನೀಡಲಾಯಿತು. ಪಕ್ಕದ ಹಾಸಿಗೆ ಮೇಲೆ ಕುಳಿತಿದ್ದ ಮಹಿಳೆಯೊಬ್ಬರು ಮುಗುಳ್ನಕ್ಕು, ನೀವು ಇಲ್ಲಿ ಹೊಸಬರೇ? ನಿಮ್ಮ ಹೆಸರೇನು ಎಂದು ಕೇಳಿದರು. ನಾನು ಮೆಲ್ಲನೆ ರಚನಾ ಎಂದೆ. ಅವರು ಹೇಳಿದರು, ನಾನು ಪಲ್ಲವಿ. ಈಗ ಕಳೆದು ಹೋಗಿರುವ ಸಮಯ ಸಂಕೀರ್ಣವಾಗಿದೆ.
ಆದರೆ ಒಂದು ವಿಷಯ ನೆನಪಿಡಿ, ಇಲ್ಲಿ ಯಾರು ಯಾರನ್ನು ದುರಾದೃಷ್ಟಕರ ಎಂದು ಕರೆಯುವುದಿಲ್ಲ. ನಾನು ರಾತ್ರಿ ಸದ್ದಿಲ್ಲದೆ ಚಾವಣಿ ನೋಡುತ್ತಾ ಕಳೆದೆ. ನಿದ್ರೆ ಬಹಳ ಹಿಂದಿನಿಂದಲೂ ನನ್ನ ಶತ್ರುವಾಗಿತ್ತು. ಶಾಲಿನಿ ಮೇಡಮ್ ಅವರು ಆಶ್ರಯ ಮನೆಯ ಇನ್ಚಾರ್ಜ್ ಆಗಿದ್ದರು. ಮರುದಿನ ಬೆಳಿಗ್ಗೆ ನನ್ನ ಹತ್ತಿರ ಬಂದು ಹೇಳಿದರು, ರಚನಾ, ನೀನು ಇಷ್ಟಪಟ್ಟರೆ ಇಲ್ಲಿ ಯಾವುದಾದ್ರೂ ಕೆಲಸ ಮಾಡಬಹುದು. ನಾನು ಫ್ಯಾಕ್ಟರಿಯವರೊಂದಿಗೆ ಮಾತನಾಡಿದ್ದೇನೆ. ನೀನು ಪರಿಶ್ರಮ ಪಟ್ಟರೆ ನಿನ್ನ ಕಾಲ ಮೇಲೆ ನಿಂತುಕೊಳ್ಳಬಹುದು. ನಾನು ಮೊದಲ ಬಾರಿಗೆ ನನಗೆ ಕೇಳಿಕೊಂಡೆ, ನಾನು ಪುನಃ ಏನಾದರೂ ಮಾಡಬಹುದೇ? ಉತ್ತರವಾಗಿ ಮೌನ ಸಿಕ್ಕಿತು. 2 ದಿನಗಳ ನಂತರ ನನ್ನನ್ನು ಟವೆಲ್ ಫ್ಯಾಕ್ಟರಿಗೆ ಕರೆದುಕೊಂಡು ಹೋಗಲಾಯಿತು. ಅಲ್ಲಿಯ ಜನರು ಸಾಮಾನ್ಯರಾಗಿದ್ದರು, ಆದರೆ ವಾತಾವರಣವು ತುಂಬ ಚೆನ್ನಾಗಿತ್ತು. ನನಗೆ ಮೊದಲ ಬಾರಿಗೆ ಅನಿಸಿತು, ನಾನು ಕೆಲಸ ಮಾಡಲು ಸಿದ್ಧಳಾಗಿದ್ದೇನೆ. ಇಲ್ಲಿ ಬಟ್ಟೆ ಕತ್ತರಿಸಬೇಕಿತ್ತು, ಒಂದು ಸೈಜು ಇರಬೇಕಿತ್ತು, ಸಮಯದ ಬಗ್ಗೆ ಗಮನ ಕೊಡಬೇಕೆಂದು ಸೂಪರ್ವೈಸರ್ ಹೇಳಿದರು. ನನ್ನ ಕೈ ಕಂಪಿಸುತ್ತಿತ್ತು. ನಾನು ಸರಿ ಎನ್ನುವಂತೆ ತಲೆ ಆಡಿಸಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟವಾಗುತ್ತಿತ್ತು, ಕೈಗಳು ನೋಯುತ್ತಿದ್ದವು. ಆದರೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬರುತ್ತಿದ್ದೆ. ಕೆಲಸ ಮಾಡಿ ಮೌನವಾಗಿ ಮನೆಗೆ ಹೋಗುತ್ತಿದ್ದೆ. ಒಂದು ದಿನ ಪಲ್ಲವಿ ಕೇಳಿದಳು, ಹೇಗನಿಸುತ್ತದೆ? ನಾನು ಹೇಳಿದೆ, ಕೈಗಳು ನೋವಾಗುತ್ತಿವೆ, ಆದರೆ ಮನಸ್ಸು ಹಗುರವಾಗುತ್ತದೆ. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ 1 ತಿಂಗಳು ಕಳೆದಿತ್ತು. ಈಗ ಬಟ್ಟೆ ಕತ್ತರಿಸುವಲ್ಲಿ ನನ್ನ ಕೈಗಳು ವೇಗವಾಗಿ ಚಲಿಸುತ್ತಿದ್ದವು. ನನ್ನ ಅಟೆಂಡೆನ್ಸ್ ಕೂಡ ಚೆನ್ನಾಗಿತ್ತು. ಸೂಪರ್ವೈಸರ್ ಹೇಳಿದರು, ನೀವು ತುಂಬ ಪರಿಶ್ರಮಿ. ಕೆಲವು ದಿನಗಳ ನಂತರ ನಿಮಗೆ ಬೇರೆ ಡಿಪಾರ್ಟ್ಮೆಂಟ್ಗೆ ಕಳುಹಿಸುತ್ತೇವೆ. ಇದನ್ನು ಕೇಳಿ ನನ್ನ ಮನಸ್ಸಿನಲ್ಲಿ ಏನೋ ಸಾಧಿಸಿದ ಅನುಭವ ಮೂಡಿತು. ಆಶ್ರಯ ಮನೆ ಜೀವನ ಬೇರೆ ರೀತಿ ಇತ್ತು. ಅಲ್ಲಿ ಎಲ್ಲ ಮಹಿಳೆಯರ ಬೇರೆ ಬೇರೆ ಕಥೆಗಳಿದ್ದವು. ಆದರೆ ಎಲ್ಲರ ಮುಖದಲ್ಲಿಯೂ ಒಂದು ನೋವು ಇರುತ್ತಿತ್ತು. ನಾನು ಯಾರೊಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಕೇವಲ ನಮಸ್ತೆ ಹೇಳಿ ನನ್ನ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದೆ. ಒಂದು ದಿನ ಫ್ಯಾಕ್ಟರಿ ಕೆಲಸದ ನಂತರ ಒಂದು ಕವರನ್ನು ನನ್ನ ಕೈಗೆ ಕೊಟ್ಟು ಸೂಪರ್ವೈಸರ್ ಹೇಳಿದರು, ಇದನ್ನು ನಿಮಗೆ ಸ್ಪೆಷಲ್ ಆಗಿ ಮಾಲೀಕರು ಕೊಟ್ಟಿದ್ದಾರೆ. ನಾನು ಲಕೋಟೆ ತೆರೆದು ಒಳಗೆ ನೋಡಿದೆ. ಅದರ ಮೇಲೆ ಬರೆದಿತ್ತು, ರಚನಾ, ನೀನು ನನಗೆ ತುಂಬ ಸ್ಪೆಷಲ್. ನಿನ್ನಂಥ ಮಹಿಳೆಯರಿಗೆ ಗೌರವ ಸಿಗಬೇಕು, ಕರುಣೆ ಅಲ್ಲ. ನಾನು ನಿಮ್ಮೊಂದಿಗೆ ಮದುವೆ ಮಾಡಿಕೊಳ್ಳಲು ಬಯಸುತ್ತೇನೆ. ನಾನು ಯಾವಾಗಲೂ ನಿಮ್ಮನ್ನು ಗೌರವಿಸುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಕಂಪನಿ ಮಾಲೀಕ ಸುಧೀರ್. ಇದನ್ನು ಕೇಳಿದಾಗ ನನ್ನ ಕಣ್ಣುಗಳು ಅವಮಾನದಿಂದ ತುಂಬಿ ಬಂದವು. ಮನಸ್ಸಿನಲ್ಲಿ ಕೋಪ ಬರುತ್ತಿತ್ತು. ನಾನು ಲಕೋಟೆ ಕೈಯಲ್ಲಿ ಹಿಡಿದು ನೇರವಾಗಿ ಆಫೀಸಿಗೆ ಹೋದೆ. ಬಾಗಿಲು ತೆರೆದು ಕೂಗಿದೆ, ಸರ್, ಎಲ್ಲಿದ್ದೀರಿ ನೀವು? ಪ್ರತಿಕ್ರಿಯೆಯಾಗಿ ಕುರ್ಚಿ ತಿರುಗಿತು. ಎದುರಿಗೆ ಕೈಲಾಸ್ ಕುಳಿತಿದ್ದ. ಒಂದು ಕ್ಷಣ ಸಮಯ ನಿಂತು ಹೋದಂತಾಯಿತು. ನಾನು ಹೇಳಿದೆ, ಕೈಲಾಸ್ ನೀವು? ಅವನು ಎದ್ದು ನನ್ನ ಬಳಿಗೆ ಬಂದು, ಕುಳಿತುಕೊಳ್ಳಿ ರಚನಾ ಎಂದು ಹೇಳಿದನು. ನಾನು ಹೇಳಿದೆ, ಇದೆಲ್ಲ ಏನು ಕೈಲಾಶ್? ನೀನು ಈ ಫ್ಯಾಕ್ಟರಿಯ ಮಾಲೀಕನೇ ಮತ್ತು ಈ ಪತ್ರ ನೀನೇ ಕೊಟ್ಟಿರುವುದಾ? ಅವನು ಹಗುರವಾದ ನಗುವಿನೊಂದಿಗೆ ಹೇಳಿದನು, 2 ವಾರದ ಹಿಂದೆ ನಾನು ಈ ಫ್ಯಾಕ್ಟರಿಯನ್ನು ಖರೀದಿಸಿದೆ. ನಾನು ಹೇಳಿದೆ, ಇದೆಲ್ಲ ಏನು ಮದುವೆಯ ಮಾತುಕತೆ? ಅವನು ನನ್ನನ್ನು ನೋಡುತ್ತಾ ಹೇಳಿದನು, ಏಕೆಂದರೆ ನಾನು ನಿನಗೆ ಆಸರೆಯಾಗುವ ಬದಲು ಗೌರವ ನೀಡಲು ಬಯಸುತ್ತೇನೆ. ನಿನ್ನನ್ನು ಮನೆಯಿಂದ ಹೊರ ಹಾಕಿದ ದಿನ ನಾನು ಕೂಡ ಆ ಮನೆಯಿಂದ ಹೊರಗೆ ಬಂದೆ. ನಾನು ನಡುಗುವ ಧ್ವನಿಯಲ್ಲಿ ಹೇಳಿದೆ, ಕೈಲಾಸ್, ನಿನ್ನನ್ನು ಹೊರತುಪಡಿಸಿ ನನಗೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ. ಅವನು ಹೇಳಿದನು, ನೀನು ನನಗೆ ಒಂದು ಅವಕಾಶ ಕೊಡು, ಕೇವಲ ಒಂದು ಅವಕಾಶ. ನಾನು ಪ್ರಪಂಚಕ್ಕೆ ತೋರಿಸುತ್ತೇನೆ ನೀನು ಅಸಹಾಯಕಳಲ್ಲ ಎಂದು. ನಾನು ಮೌನವಾದೆ. ನನ್ನೊಳಗೆ ಒಂದು ಹಗುರವಾದ ಭಾವನೆ ಮೂಡಿತು. ನಂಬಿಕೆ ಇಡುವುದು ಮಾತ್ರ ಈಗ ಉಳಿದಿತ್ತು. ಆಶ್ರಯ ಮನೆ ಇರುವ ಗಲ್ಲಿ ಈಗ ನನಗೆ ಅಪರಿಚಿತ ಅನಿಸುತ್ತಿರಲಿಲ್ಲ. ಫ್ಯಾಕ್ಟರಿಯ ಯಂತ್ರಗಳ ಗುಡುಗು ಎಲ್ಲವೂ ದಿನನಿತ್ಯದ ದಿನಚರಿಯಾಗಿತ್ತು. ಆ ದಿನ ಗೇಟಲ್ಲಿ ಹೊಸ ನಾಮಫಲಕವನ್ನು ನೋಡಿ ನನ್ನ ಹೃದಯ ಬಡಿತ ಜೋರಾಯಿತು. ಹೊಸ ವ್ಯವಸ್ಥೆ, ವಿ.ಕೆ. ಸನ್ಸ್ ಕಂಪನಿ ಎಂಬ ಹೊಸ ಫಲಕವನ್ನು ಹಾಕಲಾಯಿತು. ಎಲ್ಲ ನೌಕರರು ತಮ್ಮೊಳಗೆ ಚರ್ಚಿಸುತ್ತಿದ್ದರು. ಮಾಲೀಕರು ಬದಲಾಗಿದ್ದಾರೆ, ಹೊಸ ಮಾಲೀಕರು ಕಟ್ಟುನಿಟ್ಟಾಗಿದ್ದಾರೆ ಎಂದು ನಾನು ಕೇಳಿದ್ದೇನೆ ಎನ್ನುವ ಚರ್ಚೆಗಳು ನಡೆಯುತ್ತಿದ್ದವು. ಅವರು ಹಿಂದಿನ ಬಾರಿ ಕೆಲವರನ್ನು ತೆಗೆದು ಹಾಕಿದ್ದಾರೆ. ನಾನು ಮೌನವಾಗಿ ಕಟ್ಟಿಂಗ್ ರೂಮ್ ಕಡೆ ಹೊರಟೆ. ಮಷಿನ್ ಮೇಲೆ ಕೈ ಹಾಕುತ್ತಿದ್ದಂತೆ ಅದೇ ಪ್ರಶ್ನೆ ಇತ್ತು, ನನ್ನ ಸ್ಥಾನ ಕೂಡ ಅಪಾಯದಲ್ಲಿದೆಯೇ? ಸ್ವಲ್ಪ ಸಮಯದ ನಂತರ ಸೂಪರ್ವೈಸರ್ ಲಕೋಟೆಯನ್ನು ಹಿಡಿದುಕೊಂಡು ಒಳಗೆ ಬಂದರು. ಅವರು ನನ್ನ ಹತ್ತಿರ ಬಂದು, ರಚನಾ, ಇದನ್ನು ನಿಮಗೆ ಮಾಲೀಕರು ಕೊಟ್ಟಿದ್ದಾರೆ ಎಂದು ಹೇಳಿದರು. ನಾನು ಹಿಂಜರಿಕೆಯಿಂದ ಲಕೋಟೆಯನ್ನು ತೆಗೆದುಕೊಂಡೆ. ಎಲ್ಲರ ದೃಷ್ಟಿ ನನ್ನ ಮೇಲೆ ಇತ್ತು. ನಾನು ಅದನ್ನು ತಕ್ಷಣ ತೆರೆಯುವ ಧೈರ್ಯ ಮಾಡಲಿಲ್ಲ. ಸ್ವಲ್ಪ ಸಮಯದ ನಂತರ ಹಿಂದಿನ ಕೋಣೆಗೆ ಹೋದೆ. ಬಾಗಿಲು ಹಾಕಿಕೊಂಡು ಲಕೋಟೆ ತೆರೆದೆ. ಒಂದು ಮಾಮೂಲಿ ಪತ್ರ ಇತ್ತು, ಆದರೆ ಅದರಲ್ಲಿರೋ ಶಬ್ದಗಳು ಉಸಿರು ನಿಲ್ಲಿಸುವಂತಿದ್ದವು. ರಚನಾ, ನಾನು ನಿನಗೆ ಕೇವಲ ಕೆಲಸದ ಸ್ಥಳದಲ್ಲಿ ಮಾತ್ರವಲ್ಲ, ಜೀವನದಲ್ಲಿಯೂ ಗೌರವ ಕೊಡಲು ಬಯಸುತ್ತೇನೆ. ನಿರ್ಧಾರ ನಿನ್ನದು. ಸ್ವಲ್ಪ ಸಮಯ ಆ ಪತ್ರವನ್ನು ಕೈಯಲ್ಲಿ ಹಿಡಿದು ಮೌನವಾಗಿ ನಿಂತಿದ್ದೆ. ಮನಸ್ಸಿನಲ್ಲಿ ಹೊಯ್ದಾಟ ನಡೆಯುತ್ತಿತ್ತು. ಇವರು ಯಾಕೆ ತಮಾಷೆ ಮಾಡುತ್ತಿದ್ದಾರೆ? ಇದು ಒಂದು ಹೊಸ ಆಟವೇ? ನಾನು ಪತ್ರವನ್ನು ಮುಷ್ಟಿಯಲ್ಲಿ ಅದುಮಿ ಹಾಕಿದೆ. ಬಾಗಿಲು ತೆರೆದು ನೇರವಾಗಿ ಆಫೀಸ್ ಕಡೆಗೆ ಹೊರಟೆ. ಹೋಗುವಾಗ ಕೆಲರು ಜನರು ನನ್ನತ್ತ ನೋಡುತ್ತಿದ್ದರು. ಬಹುಶಃ ನನ್ನ ಮುಖದ ಭಾವನೆ ಓದಲು ಬಯಸಿದರು.
ಕಚೇರಿಯ ಒಳಗೆ ತಲುಪಿ ಬಾಗಿಲು ತೆರೆದು ಕುರ್ಚಿಯ ಮೇಲೆ ಕುಳಿತ ವ್ಯಕ್ತಿಯನ್ನು ನೋಡಿದೆ. ಕೈಲಾಸ್ ಎದ್ದು ನಿಂತನು. ಅವನ ಮುಖದಲ್ಲಿ ನೆಮ್ಮದಿ ಇತ್ತು. ಹಗುರವಾದ ನಗು ಇತ್ತು. ಹೇಳಿದನು, ಕುಳಿತುಕೋ ರಚನಾ. ನಾನು ಕೇಳಿದೆ, ಇದೆಲ್ಲ ಏನು? ಈ ವಿಷಯವನ್ನು ನಾನೇ ಬರೆದಿರುವುದು. ನಾನು ಮುಂದೆ ಹೋಗಿ ಲಕೋಟೆಯನ್ನು ಅವನ ಕಡೆ ಎಸೆದೆ ಮತ್ತು ಹೇಳಿದೆ, ಇದೆಲ್ಲ ನಿನಗೆ ಸರಿ ಅನಿಸುತ್ತಾ? ಇದು ಅಷ್ಟೊಂದು ಸುಲಭವೇ? ಕೈಲಾಸ್ ಲಕೋಟೆ ಎತ್ತಿಕೊಂಡು ಒಂದು ದೀರ್ಘವಾದ ಉಸಿರು ತೆಗೆದುಕೊಂಡು ಹೇಳಿದನು, ರಚನಾ, ನನಗೆ ಗೊತ್ತಿದೆ, ನಿನ್ನ ಜೀವನದಲ್ಲಿ ತುಂಬ ಮೋಸ ನಡೆದಿದೆ ಮತ್ತು ನಾನು ನಿನ್ನ ಜೀವನವನ್ನು ಉತ್ತಮಗೊಳಿಸಲು ಸಮರ್ಥನೆಂದು ಹೇಳಿಕೊಳ್ಳುವುದಿಲ್ಲ. ಆದರೆ ನೀನು ಒಂಟಿಯಲ್ಲ ಎಂದು ನಾನು ನಿನಗೆ ತಿಳಿಸಲು ಬಯಸುತ್ತೇನೆ. ನಾನು ಕೇಳಿದೆ, ಜನರು ಏನು ಹೇಳುತ್ತಾರೆಂದು ನಿನಗೆ ತಿಳಿದಿದೆಯೇ? ಅವನು ಹೇಳಿದನು, ಜನರು ಯಾವಾಗಲೂ ಏನಾದರೂ ಒಂದು ಹೇಳುತ್ತಿರುತ್ತಾರೆ. ಆದರೆ ಗೌರವವನ್ನು ಸ್ವತಃ ಗೌರವಾನ್ವಿತ ವ್ಯಕ್ತಿಯಿಂದ ಮಾತ್ರ ನೀಡಲು ಸಾಧ್ಯ. ಮತ್ತು ನಿಮ್ಮಿಂದ ಕಸಿದುಕೊಂಡ ಗೌರವವನ್ನು ನಾನು ನಿಮಗೆ ನೀಡಲು ಬಯಸುತ್ತೇನೆ. ನಾನು ಕುರ್ಚಿ ಮೇಲೆ ಕುಳಿತುಕೊಂಡೆ. ಹೃದಯ ಭಾರವಾಗಿತ್ತು. ನಾಲಿಗೆಯಲ್ಲಿ ಪ್ರಶ್ನೆಗಳು ಇದ್ದವು. ನಾನು ಹೇಳಿದೆ, ಜನರು ನನ್ನ ಪಾತ್ರದ ಬಗ್ಗೆ ಏನು ಪ್ರಶ್ನಿಸುತ್ತಾರೆಂದು ನಿಮಗೆ ಐಡಿಯಾ ಇದೆಯಾ? ನನ್ನ ಹೆಸರನ್ನು ನಿಮ್ಮ ಹೆಸರಿನೊಂದಿಗೆ ಈ ಹಿಂದೆ ಜೋಡಿಸಲಾಗಿದೆ. ಈಗ ನೀವು ಇದನ್ನೆಲ್ಲ ಸ್ವತಃ ಮಾಡುವ ಮೂಲಕ ಜಗತ್ತಿನ ಬಾಯಿ ಮುಚ್ಚಿಸಲು ಬಯಸುತ್ತೀರಾ? ಕೈಲಾಸ್ ಹೇಳಿದನು, ಇಲ್ಲ, ನಾನು ನಿಮಗೆ ಹೆಸರನ್ನು ನೀಡುತ್ತಿದ್ದೇನೆ. ನೀವು ಪವಿತ್ರವಾಗಿದ್ದೀರಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಮರ್ಥರು ಎಂದು ಜಗತ್ತಿಗೆ ತೋರಿಸಲು ಬಯಸುತ್ತೇನೆ. ನಾನು ದೂರ ನೋಡಿದೆ. ಎದುರಿನ ಗೋಡೆಯ ಮೇಲೆ ಗಾಳಿಯಲ್ಲಿ ತೂಗಾಡುತ್ತಿದ್ದ ಕ್ಯಾಲೆಂಡರ್ ಇತ್ತು. ನಾನು ಹೇಳಿದೆ, ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಲಾಗುವುದಿಲ್ಲ. ಕೈಲಾಸ್ ಹೇಳಿದನು, ನಿನಗೆ ಅವಶ್ಯವಾಗಿ ನಿರ್ಧಾರ ತೆಗೆದುಕೊಳ್ಳಲು ಸಮಯ ಕೊಡುತ್ತೇನೆ. ರಚನಾ, ಇದನ್ನು ಒಪ್ಪಿಕೊಳ್ಳುವುದು ತಿರಸ್ಕರಿಸುವುದು ನಿನಗೆ ಬಿಟ್ಟಿದ್ದು. ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಳಿ, ನಿಮಗೆ ನನ್ನ ಜೊತೆ ಬೇಕೆನಿಸಿದರೆ ಈ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ. ನಾನು ನಿಧಾನವಾಗಿ ಎದ್ದು ಬಾಗಿಲ ಕಡೆ ಹೊರಟೆ. ಕೈಯನ್ನು ಬಾಗಿಲಿನ ಹ್ಯಾಂಡಲ್ ಮೇಲೆ ಇಟ್ಟು ಹಿಂತಿರುಗಿದೆ ಮತ್ತು ಹೇಳಿದೆ, ಕೈಲಾಸ್, ನಿಮಗೆ ನಿಜವಾಗಿಯೂ ನಂಬಿಕೆ ಇದೆಯಾ? ನನ್ನ ಜೀವನವು ಗೌರವಕ್ಕೆ ಅರ್ಹವಾಗಿದೆ ಎಂದು ನೀವು ಭಾವಿಸುತ್ತೀರಾ? ಅವನು ಉತ್ತರಿಸಿದನು, ನಿಮ್ಮ ಮೌನ, ನಿಮ್ಮ ತಾಳ್ಮೆ, ನಿಮ್ಮ ಗಾಯಗಳು, ಇವೆಲ್ಲ ನಿಮ್ಮ ನಿಜವಾದ ಗೌರವ. ನಾನು ನಿಮ್ಮ ಸಂಗಾತಿಯಾಗಲು ಬಯಸುತ್ತೇನೆ. ನನಗೆ ಏನನ್ನೂ ಹೇಳಲಾಗಲಿಲ್ಲ. ನಾನು ಬಾಗಿಲು ತೆರೆದು ಹೊರಗೆ ಬಂದೆ. ಸೂರ್ಯ ಈಗಲೂ ಅದೇ ಹೊಳಪಿನಿಂದ ಹೊಳೆಯುತ್ತಿದ್ದನು, ಏನೂ ಬದಲಾಗಿಲ್ಲ ಎನ್ನುವಂತೆ. ಆದರೆ ನನ್ನ ಮನಸ್ಸಿನಲ್ಲಿ ಮೌನವಾದ ಕೋಲಾಹಲ ಇತ್ತು. ಬಹುಶಃ ಇದು ಹೊಸ ಜೀವನದ ಹೊಸ್ತಿಲು ಅಲ್ಲದಿರಬಹುದು. ಯಾವುದೋ ನಿರ್ಧಾರ ಇನ್ನೂ ಬಾಕಿ ಇತ್ತು. ಆಫೀಸಿನಿಂದ ಹೊರಡುತ್ತಿದ್ದಂತೆ ನನ್ನ ಕಾಲುಗಳು ಸ್ವತಃ ನಿಂತುಕೊಳ್ಳುತ್ತಿದ್ದವು. ಒಂದು ಕ್ಷಣ ಮನಸ್ಸು ಯೋಚಿಸಿತು, ಎಲ್ಲಾದರೂ ದೂರ ಓಡಿ ಹೋಗಬೇಕು. ಯಾರೂ ಗುರುತಿಸದ ಸ್ಥಳಕ್ಕೆ. ನೀನು ಯಾರು, ಎಲ್ಲಿಂದ ಬಂದೆ ಎಂದು ಯಾರೂ ಪ್ರಶ್ನಿಸಬಾರದು. ಆದರೆ ನಾನು ಓಡಿ ಹೋಗಲಾಗಲಿಲ್ಲ. ಕೈಲಾಸ್ ಹೇಳಿದ ಶಬ್ದಗಳು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಗೌರವ ಕೊಡಲು ಬಯಸುತ್ತೇನೆ, ನಿನಗೆ ರಕ್ಷಕನಾಗಲು ಬಯಸುವುದಿಲ್ಲ. ಮರುದಿನ ನಿತ್ಯದಂತೆ ಕಳೆದು ಹೋಯಿತು. ನಾನು ಪ್ರತಿದಿನ ಫ್ಯಾಕ್ಟರಿಗೆ ಹೋಗುತ್ತಿದ್ದೆ. ಮಷಿನ್ಗಳ ಶಬ್ದಗಳಲ್ಲಿ ನನ್ನ ಮನಸ್ಸನ್ನು ಕಳೆದುಕೊಳ್ಳುತ್ತಿದ್ದೆ. ಆದರೆ ಪ್ರತಿ ಬಾರಿ ಮಾಲೀಕರ ಕೋಣೆಯ ಎದುರು ಬರುತ್ತಿದ್ದಂತೆ ದೃಷ್ಟಿ ಇದ್ದಕ್ಕಿದ್ದಂತೆ ಬಾಗುತ್ತಿತ್ತು. ಸೂಪರ್ವೈಸರ್ ಒಂದು ದಿನ ಬಂದು ಹೇಳಿದರು, ರಚನಾ, ಸರ್ ನಿಮ್ಮನ್ನು ಕರೆಯುತ್ತಿದ್ದಾರೆ. ಹೃದಯ ಬಾಯಿಗೆ ಬಂದಂತಾಯಿತು. ಮೌನವಾಗಿ ಎದ್ದು ಆಫೀಸ್ ಕಡೆ ಹೊರಟೆ. ಬಾಗಿಲು ತೆರೆದಿತ್ತು. ಕೈಲಾಸ್ ತಮ್ಮ ಜಾಗದಲ್ಲಿ ಕುಳಿತಿದ್ದರು. ಈ ಬಾರಿ ಎದ್ದೇಳಲಿಲ್ಲ. ಅವರ ದೃಷ್ಟಿ ಎತ್ತಿ ಹೇಳಿದರು, ಕುಳಿತುಕೋ. ನಾನು ಕುರ್ಚಿ ಮೇಲೆ ಕುಳಿತುಕೊಂಡೆ. ಎರಡು ಕೈಗಳನ್ನು ಜೋಡಿಸಿದೆ. ಅವನು ಹೇಳಿದನು, ಚಿಂತೆಯಲ್ಲಿ ಇರುವಂತೆ ಕಾಣುತ್ತಿದ್ದೀರಿ. ನಾನು ಮೇಲಕ್ಕೆ ನೋಡಲಿಲ್ಲ. ನನಗೆ ದಣಿವಾಗಿದೆ ಎಂದೆ. ಅವನು ಹೇಳಿದನು, ರಚನಾ, ನನ್ನ ಮಾತುಗಳು ನಿನ್ನನ್ನು ಗೊಂದಲಗೊಳಿಸುತ್ತಿವೆ ಎಂದು ನನಗೆ ತಿಳಿದಿದೆ. ನಾನು ಕೇವಲ ಭಾವನಾತ್ಮಕವಾಗಿ ಯೋಚಿಸುತ್ತಿಲ್ಲ. ನಿನ್ನನ್ನು ವರ್ಷಗಳಿಂದ ನೋಡಿದ್ದೇನೆ. ನಿನ್ನ ಮೌನ, ನಿನ್ನ ತಾಳ್ಮೆ ಎಲ್ಲವನ್ನೂ ನೋಡಿದ್ದೇನೆ. ನಾನು ಹಗುರವಾಗಿ ಹೇಳಿದೆ. ಕೈಲಾಸ್, ಇದೆಲ್ಲ ತುಂಬ ಬೇಗನೆ ನಡೆಯುತ್ತಿದೆ. ಅವನು ಹೇಳಿದನು, ಇಲ್ಲ, ತಡವಾಗಿ ನಡೆಯುತ್ತಿದೆ. ಆ ದಿನ ನೆನಪಿದೆಯಾ? ನಿನ್ನನ್ನು ಮನೆಯಿಂದ ಹೊರಹಾಕಲಾಯಿತು. ನಾನು ಅಮ್ಮನೊಂದಿಗೆ ಜಗಳ ಮಾಡಿದೆ. ಅಣ್ಣನಿಂದ ಕಪಾಳ ಮೋಕ್ಷ ಮಾಡಿಸಿಕೊಂಡೆ. ಆದರೆ ನಿನ್ನನ್ನು ಹೋಗಲು ಬಿಟ್ಟೆ. ಆಗಲೂ ನಾನು ಏನಾದರೂ ಮಾಡಬೇಕೆಂದುಕೊಂಡಿದ್ದೆ. ಆದರೆ ನೀನು ನಿನ್ನನ್ನು ತಡೆಯಬೇಡ ಎಂದು ಹೇಳಿದೆ. ಇದೆಲ್ಲವೂ ನಿನ್ನಿಂದಲೇ ಆಯಿತು. ಈ ಮಾತುಗಳು ಇನ್ನೂ ನನ್ನ ಹೃದಯವನ್ನು ಚುಚ್ಚುತ್ತಿವೆ. ನಾನು ಒಂದು ಕ್ಷಣ ಮೌನವಾಗಿದ್ದೆ. ಒಂದು ಕ್ಷಣ ಅವನ ಕಣ್ಣುಗಳನ್ನು ನೋಡುತ್ತಿದ್ದೆ. ಅಲ್ಲಿ ರಿಕ್ವೆಸ್ಟ್ ಇರಲಿಲ್ಲ, ಕೇವಲ ನಂಬಿಕೆ ಇತ್ತು. ಅವನು ಹೇಳಿದನು, ನಿನಗೆ ಗೊತ್ತಾ, ನಾನು ಇಲ್ಲಿಂದ ವಾಪಸ್ ಅಮೆರಿಕಾಗೆ ಹೋಗಬಹುದಿತ್ತು. ನನ್ನ ಬಳಿ ಎಲ್ಲವೂ ಇತ್ತು. ಆದರೆ ನಾನು ಎಲ್ಲವನ್ನು ಬಿಟ್ಟು ಬಂದೆ. ಕೇವಲ ನೀನು ಅಸಹಾಯಕಳಲ್ಲ ಎಂದು ಸಾಬೀತುಪಡಿಸಬೇಕಿತ್ತು. ನಾನು ಪ್ರಶ್ನಿಸಿದೆ, ಕೈಲಾಸ್, ಸಮಾಜದಲ್ಲಿ ಜನರು ಈಗಾಗಲೇ ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ. ನೀನು ಈ ಎಲ್ಲ ಆರೋಪವನ್ನು ನಿಜ ಮಾಡುತ್ತಿದ್ದೀಯಾ? ಕೈಲಾಸ್ ಧ್ವನಿ ಸ್ವಲ್ಪ ಕಠಿಣವಾಯಿತು. ಅವನು ಹೇಳಿದನು, ಈ ಜಗತ್ತು ಏನಾದರೂ ಒಂದು ಹೇಳುತ್ತಿರುತ್ತದೆ. ಆದರೆ ನಿನ್ನ ಜೀವನದಲ್ಲಿ ಈ ಜನರ ನಾಲಿಗೆಯಿಂದ ಎಂದಿಗೂ ನೆಮ್ಮದಿ ಸಿಗುವುದಿಲ್ಲ. ನೀನು ನನ್ನೊಂದಿಗೆ ಹೊಸ ಜೀವನವನ್ನು ಶುರು ಮಾಡು. ನನ್ನ ಸರಿ ಸಮಾನಳಾಗಿ, ಯಾವುದೇ ಕೃಪೆಯ ಆಧಾರದ ಮೇಲೆ ಅಲ್ಲ.
ನಾನು ಹೇಳಿದೆ, ಕೈಲಾಸ್, ನಾನು ಸೋತು ಹೋಗಿದ್ದೇನೆ. ಅವನು ಹೇಳಿದನು, ನಾನು ಜೋಡಿಸುವ ವ್ಯಕ್ತಿಯಲ್ಲ, ಕೇವಲ ನಿನ್ನ ಸಂಗಾತಿ. ನಾನು ಮೆಲ್ಲಗೆ ಹೇಳಿದೆ, ನೀನು ನಿಜವಾಗಿಯೂ ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀಯಾ? ಅವನು ಹೇಳಿದನು, ನೀನು ಕೂಡ ಅರ್ಥ ಮಾಡಿಕೊ. ನನಗೆ ಯಾವುದೇ ಸ್ಪಷ್ಟತೆ ಕೊಡುವ ಅಗತ್ಯ ಇಲ್ಲ. ಕೋಣೆಯಲ್ಲಿ ಮೌನ ಆವರಿಸಿತು. ಹೊರಗೆ ಮಷೀನಿನ ಶಬ್ದ ಕೇಳಿಸುತ್ತಿತ್ತು. ಸಮಯ ಮುಂದೆ ಹೋಗುತ್ತಿತ್ತು, ಆದರೆ ನನ್ನ ಒಳಗೆ ಎಲ್ಲವೂ ನಿಂತಂತೆ ಅನಿಸುತ್ತಿತ್ತು. ಕೆಲವು ಕ್ಷಣಗಳ ನಂತರ ಕೈಲಾಸ್ ಹೇಳಿದನು, ನೀನು ಒಪ್ಪಿಕೊಂಡರೆ ಮದುವೆ ಇಲ್ಲಿ ಸಿಂಪಲ್ ಆಗಿ ನಡೆಯುತ್ತದೆ. ಫ್ಯಾಕ್ಟರಿ ಸ್ಟಾಪ್ ಎದುರಿಗೆ. ಇವರೆಲ್ಲರೂ ನೀನು ಪರಿಶ್ರಮ ಪಡುವುದನ್ನು ನೋಡಿದ್ದಾರೆ. ಈಗ ನಾವಿಬ್ಬರು ಹೊಸ ಜೀವನವನ್ನು ಪ್ರಾರಂಭಿಸುವುದನ್ನು ನೋಡುತ್ತಾರೆ. ನಾನು ದೀರ್ಘವಾದ ಉಸಿರು ತೆಗೆದುಕೊಂಡೆ. ಮೊದಲ ಬಾರಿಗೆ ಕಣ್ಣೀರಿನ ಬದಲಾಗಿ ಧೈರ್ಯ ಬಂದಿತ್ತು. ಸರಿ ಕೈಲಾಸ್, ಆದರೆ ಒಂದು ಷರತ್ತು ಇದೆ ಎಂದು ಹೇಳಿದೆ. ಅವನು ಏನು ಎಂದು ಕೇಳಿದ. ನಾನು, ಈ ಸಂಬಂಧವು ಸತ್ಯದ ಮೇಲೆ ಆಧಾರಿತವಾಗಿರಬೇಕು, ಯಾವುದೇ ಸೋಗಿನಲ್ಲಿ ಅಲ್ಲ. ಕೈಲಾಸ್ ಸ್ವಲ್ಪ ನಗುತ್ತಾ ತಲೆ ಆಡಿಸಿದನು ಮತ್ತು ಹೇಳಿದನು, ನಾನು ಮಾತು ಕೊಡುತ್ತೇನೆ. ನಾನು ಎದ್ದು ನಿಂತೆ. ಮನಸ್ಸಿನಲ್ಲಿ ವಿಚಿತ್ರ ತಳಮಳ ಇತ್ತು. ಬಾಗಿಲಿನಿಂದ ಹೊರಗೆ ಹೋಗುವಾಗ ಹಿಂತಿರುಗಿ ಕೊನೆಯ ಬಾರಿಗೆ ಹೇಳಿದೆ, ಕೈಲಾಸ್, ಯಾವಾಗಲೂ ನಿನ್ನ ಮಾತು ಕೇಳುತ್ತಿದ್ದೇನೆ. ಬಹುಶಃ ಇಂದು ಎಲ್ಲವೂ ಮುಗಿದಿಲ್ಲ ಎಂದು ನಾನು ನಂಬುತ್ತೇನೆ. ಅವನು ಹಗುರವಾದ ಧ್ವನಿಯಲ್ಲಿ ಹೇಳಿದನು, ಇಲ್ಲ ರಚನಾ, ಈಗ ಇದು ಪ್ರಾರಂಭವಾಗುತ್ತಿದೆ. ಆ ಕ್ಷಣ ನನ್ನ ಜೀವನವು ನನ್ನ ಸ್ವಂತ ನಿರ್ಧಾರದೊಂದಿಗೆ ಮುಂದುವರಿಯುವುದನ್ನು ನೋಡಿದೆ. ಬಹುಶಃ ಇದು ನನ್ನ ಸ್ವಂತ ಜೀವನದ ಮೊದಲ ಹೆಜ್ಜೆಯಾಗಿರಬಹುದು. ಮದುವೆ ಫ್ಯಾಕ್ಟರಿ ಸಿಬ್ಬಂದಿಗಳ ಎದುರಿಗೆ ನಡೆಯಿತು. ಆ ದಿನ ನಾನು ತುಂಬ ಭರವಸೆಯಿಂದ ಹೊಳೆಯುತ್ತಿದ್ದೆ. ಮದುವೆಯ ನಂತರ ಕೈಲಾಸ್ ಎಲ್ಲರಿಗೂ ಕೈ ಜೋಡಿಸಿ ಎಲ್ಲ ಕೆಲಸಗಾರರಿಂದ ಅಭಿನಂದನೆಗಳನ್ನು ಸ್ವೀಕರಿಸುತ್ತಿದ್ದನು. ನಾನು ಮೌನವಾಗಿ ಕುಳಿತಿದ್ದೆ. ನನ್ನ ಕೈಗಳಲ್ಲಿ ಮೆಹಂದಿ ಇರಲಿಲ್ಲ, ಹಣೆಯ ಮೇಲೆ ತಿಲಕವಿರಲಿಲ್ಲ. ನನ್ನ ಹೃದಯದಲ್ಲಿ ಖಂಡಿತವಾಗಿಯೂ ಶಾಂತಿಯ ಭಾವನೆ ಇತ್ತು. ಮರುದಿನ ಕಾರ್ಖಾನೆ ಕಚೇರಿ ಬದಲಿಗೆ ಕೈಲಾಸ್ ನನ್ನನ್ನು ನಗರದ ಹೊರಗಿನ ಸರಳ ಸುಂದರವಾದ ಮನೆಗೆ ಕರೆದೊಯ್ದನು. ಕಾರು ನಿಂತಾಗ ಬಿಳಿ ಗೋಡೆಗಳ ಮೇಲೆ ನೀಲಿ ಕಿಟಕಿಗಳ ಚಿಕ್ಕ ಬಂಗಲೆಯನ್ನು ನೋಡಿದೆ. ಅವನು ಹೇಳಿದನು, ಈ ಮನೆ ಹೇಗೆನಿಸಿತು? ನಾನು ಆಶ್ಚರ್ಯದಿಂದ ಬಾಗಿಲನ್ನು ನೋಡಿದೆ ಮತ್ತು ಕೇಳಿದೆ, ಇದು ನಿನ್ನ ಮನೆ? ಕೈಲಾಸ್ ಹೇಳಿದನು, ಇಲ್ಲ, ಇದು ನಿನ್ನ ಮನೆ. ನಿನ್ನ ಹೊಸ ಜೀವನದ ಪ್ರಾರಂಭಕ್ಕಾಗಿ ನಾನು ಈ ಮನೆಯನ್ನು ನಿನಗಾಗಿ ಸ್ಪೆಷಲ್ ಆಗಿ ಕಟ್ಟಿದ್ದೇನೆ. ದೊಡ್ಡ ಅರಮನೆಯೇನೂ ಆಗಿರಲಿಲ್ಲ, ಆದರೆ ಮನೆಯಲ್ಲಿ ನೆಮ್ಮದಿ ಇತ್ತು. ನಾನು ಮನೆಯೊಳಗೆ ಹೋಗುತ್ತಿದ್ದಂತೆ ಖಾಲಿ ಕೋಣೆಗಳಿಂದ ಸುವಾಸನೆ ಬರುತ್ತಿತ್ತು. ನಾನು ಹೇಳಿದೆ, ಇದೆಲ್ಲ ಚೆನ್ನಾಗಿದೆ. ಕೈಲಾಸ್ ಹೇಳಿದನು, ನನಗೆ ಗೊತ್ತಿದೆ, ನಿನಗೆ ಗದ್ದಲವಲ್ಲ, ನೆಮ್ಮದಿ ಬೇಕು. ನಾವು ರಾತ್ರಿ ಆ ಮನೆಯಲ್ಲಿ ಕಳೆದೆವು. ಟೆರೆಸ್ ಮೇಲೆ ಕುಳಿತು ಚಹಾ ಕುಡಿಯುತ್ತಾ ಹಳೆಯ ವಿಷಯಗಳನ್ನು ಮಾತನಾಡಿ ನಗುತ್ತಿದ್ದೆವು. ಮೌನ ನಮ್ಮ ನಡುವಿನ ದೊಡ್ಡ ಮಾತಾಗಿತ್ತು. ಕೆಲವು ದಿನಗಳ ನಂತರ ನಾನು ಫ್ಯಾಕ್ಟರಿಗೆ ಹೋಗುವುದನ್ನು ಬಂದ್ ಮಾಡಿದೆ. ಕೈಲಾಸ್ ಹೇಳಿದನು, ನೀನು ಆರಾಮಾಗಿರು, ನಿನಗಾಗಿ ಟೈಮ್ ಕೊಡು. ನಾನು ಓದಲು ಶುರು ಮಾಡಿದೆ. ಗಾರ್ಡನಲ್ಲಿ ಗಿಡಗಳನ್ನು ಹಾಕಿದೆ. ಮನೆ ಚೆನ್ನಾಗಿ ಕಾಣಿಸುತ್ತಿತ್ತು. ಬಹುಶಃ ನಾನು ಮತ್ತೆ ನನ್ನೊಂದಿಗೆ ಸಂಪರ್ಕ ಸಾಧಿಸಲು ಪ್ರಾರಂಭಿಸುತ್ತಿದ್ದೆ. ನಾವಿಬ್ಬರು ಟೆರೇಸ್ನಲ್ಲಿ ಕುಳಿತಿದ್ದಾಗ ಕೈಲಾಸ್, ರಚನಾ, ನಿನ್ನ ಸ್ವಂತ ಕಥೆಯನ್ನು ನಿನ್ನ ಸ್ವಂತ ಮಾತುಗಳಲ್ಲಿ ಬರೆಯುವ ಬಗ್ಗೆ ಯೋಚಿಸು ಎಂದು ಹೇಳಿದನು. ನಾನು ನಕ್ಕು, ನನ್ನ ಕಥೆಯನ್ನು ಯಾರು ಓದುತ್ತಾರೆ ಎಂದು ಕೇಳಿದೆ. ಕೈಲಾಸ್ ಹೇಳಿದನು, ನೀನು ಬರೆಯುವ ಶಬ್ದಗಳು ನಿಜವಾಗಿರುತ್ತವೆ. ನಿಜವಾದ ಕಥೆಯನ್ನು ಜನರು ಯಾವಾಗಲೂ ಕೇಳುತ್ತಾರೆ. ಮರುದಿನ ನಾನು ನೋಟ್ಬುಕ್ ತೆಗೆದು ಮೊದಲ ಪುಟದಲ್ಲಿ ನನ್ನ ಹೆಸರು ರಚನಾ ಎಂದು ಬರೆದೆ. ಪ್ರತಿದಿನ ಏನಾದರೂ ಬರೆಯುತ್ತಿದ್ದೆ. ಕೈಲಾಸ್ ನನ್ನನ್ನು ಹೊಗಳುತ್ತಿದ್ದನು. ಜೀವನ ಸಹಾನುಭೂತಿಯಿಂದ ಕೂಡಿತ್ತು. ಒಂದು ಸಂಜೆ ಮಳೆ ಬರುತ್ತಿದ್ದಾಗ ನಾನು ಕಿಟಕಿ ಪಕ್ಕದಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದೆ. ಕೈಲಾಸ್ ಬಂದು ನನ್ನ ಭುಜದ ಮೇಲೆ ಚಾದರ ಹಾಕಿದನು ಮತ್ತು ಹೇಳಿದನು, ಚಳಿಯಾಗುತ್ತದೆ. ನಾನು ಹೇಳಿದೆ, ಮಳೆಯ ಪರಿಮಳ ನೆಮ್ಮದಿ ತರುತ್ತಿದೆ. ಅವನು ಹೇಳಿದನು, ನೆಮ್ಮದಿ ನಿನ್ನ ಮುಖದ ಮೇಲಿದೆ. ನನ್ನಿಂದ ಕಳೆದು ಹೋದ ಜೀವನವು ಪುನಃ ಸಿಕ್ಕಿದಂತೆ ಅನಿಸುತ್ತಿತ್ತು. ಆದರೆ ನೆಮ್ಮದಿ ಯಾವಾಗಲೂ ಇರುವುದಿಲ್ಲ. ಆ ದಿನ ಬೆಳಿಗ್ಗೆ ಬಾಗಿಲಲ್ಲಿ ಶಬ್ದವಾಯಿತು. ನಾನು ಕೈಲಾಸ್ಗೆ ಹೇಳಿದೆ, ಯಾರೋ ಬಂದಿದ್ದಾರೆ. ಅವನು ಪೇಪರ್ ಓದುತ್ತಿದ್ದನು. ಎದ್ದು ಬಾಗಿಲ ಕಡೆ ಹೊರಟನು. ನಾನು ಅಡುಗೆ ಮನೆಯಲ್ಲಿದ್ದೆ. ಬಾಗಿಲು ತೆರೆದಾಗ ವಿಚಿತ್ರ ಮೌನ ಆವರಿಸಿತು. ನಾನು ಜೋರಾಗಿ ಕೇಳಿದೆ, ಯಾರು ಕೈಲಾಸ್? ಧ್ವನಿ ಬಂದಿತ್ತು, ರಚನಾ, ಇಲ್ಲಿ ಬಾ. ನಾನು ಹೊರಗೆ ಬಂದೆ. ಬಾಗಿಲಲ್ಲಿ ಒಬ್ಬ ಮಹಿಳೆ ನಿಂತಿದ್ದರು. ಕಾಲಲ್ಲಿ ಚಪ್ಪಲಿ ಇರಲಿಲ್ಲ, ಕೈಯಲ್ಲಿ ಪ್ಲಾಸ್ಟಿಕ್ ಚೀಲ ಇತ್ತು. ದೇವರ ಹೆಸರಿನಲ್ಲಿ ನನಗೆ ಏನಾದರೂ ಕೊಡು ಮಗನೇ. ನಾನು ಅವಳ ಮುಖವನ್ನು ನೋಡುತ್ತಿದ್ದಂತೆ ನನ್ನ ಹೆಜ್ಜೆಗಳು ನಿಂತವು. ಕಣ್ಣುಗಳು ಅಗಲವಾದವು. ನಾಲಿಗೆ ಮೌನವಾಯಿತು. ಅದು ನನ್ನ ಅತ್ತೆ. ಕೈಲಾಸ್ ಮೃದುವಾಗಿ ಹೇಳಿದನು, ಹೌದು, ಇವರು ಅವರೇ. ನಾನು ಹತ್ತಿರ ಹೋದೆ. ಅವರು ನನ್ನನ್ನು ನೋಡಿ ಗುರುತಿಸುವ ಪ್ರಯತ್ನ ಮಾಡಿದರು. ನಂತರ ಆಶ್ಚರ್ಯದಿಂದ ನೋಡಿದರು. ನಾನು ಮೌನವಾಗಿದ್ದೆ. ಅವರ ಮುಖದಲ್ಲಿ ಹರಡಿದ ಕೂದಲು, ಕಣ್ಣುಗಳಲ್ಲಿ ಹಸಿವು ಇತ್ತು. ಅವರು ಹೇಳಿದರು, ಮಗಳೇ, ನನ್ನನ್ನು ಕ್ಷಮಿಸು. ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ. ಇಂದು ನನ್ನ ಬಳಿ ಏನೂ ಉಳಿದಿಲ್ಲ. ಮತ್ತು ಹರ್ಷಿತ್ ಜೈಲಿನಲ್ಲಿದ್ದಾನೆ. ಯಾವ ಹುಡುಗಿಯೊಂದಿಗೆ ಹರ್ಷಿತ್ ಸಂಪರ್ಕದಲ್ಲಿದ್ದನೋ ಆ ಹುಡುಗಿ ಓಡಿ ಹೋದಳು.
ಕೈಲಾಸ್ ಏನನ್ನು ಹೇಳುವ ಪ್ರಯತ್ನ ಮಾಡುತ್ತಿದ್ದನು. ಆದರೆ ನಾನು ಕೈಯೆತ್ತಿ ಅವನನ್ನು ತಡೆದೆ. ನಾನು ಹೇಳಿದೆ, ನಿಮಗೆ ಒಳಗೆ ಬರಲು ಅವಕಾಶವಿದೆ. ಅವರು ಹಿಂದೆ ಸರಿದು, ನಾನು ಮಹಾಪಾಪಿ ಮಗಳೇ, ನನಗೆ ಏನು ಬೇಡ ಎಂದರು. ಕೇವಲ ನನ್ನನ್ನು ಕ್ಷಮಿಸು. ಕೈಲಾಸ್ ಬಾಗಿಲು ತೆರೆದು, ಮಮ್ಮಿ ಒಳಗೆ ಬನ್ನಿ, ನೀವು ಕಳೆದುಕೊಂಡಿರುವುದು ನಿಮಗೆ ದೇವರು ಕೊಟ್ಟಿರುವ ಶಿಕ್ಷೆ. ಆದರೆ ರಚನಾ ನಿಮ್ಮನ್ನು ಕ್ಷಮಿಸಿದ್ದಾಳೆ. ನನ್ನ ದುಪ್ಪಟ್ಟ ಎತ್ತಿ ಅವರಿಗೆ ಹೊದಿಸಿದೆ. ಹೊದ್ದುಕೊಳ್ಳಿ, ಚಳಿಯಾಗಬಹುದು. ಅವರ ಕಣ್ಣುಗಳು ಕಣ್ಣೀರು ತಡೆದುಕೊಳ್ಳಲಿಲ್ಲ. ವರ್ಷಗಳಿಂದ ಕೊಳೆಯುತ್ತಿದ್ದ ಗಾಯಗಳು ವಾಸಿಯಾಗುವ ಲಕ್ಷಣಗಳು ಕಾಣಿಸುತ್ತಿದ್ದವು. ಬಾಗಿಲಿನಲ್ಲಿ ನಿಂತಿದ್ದ ಮಹಿಳೆ ಒಂದು ಕಾಲದಲ್ಲಿ ನನ್ನ ಅತ್ತೆಯಾಗಿದ್ದರು. ಅವರ ಧ್ವನಿ ನನ್ನ ಕನಸಿನಲ್ಲಿಯೂ ಪ್ರತಿಧ್ವನಿಸುತ್ತಿತ್ತು. ಅವರ ಶಬ್ದಗಳು ವರ್ಷಗಳಿಂದ ನನ್ನನ್ನು ಮುಳ್ಳಿನಂತೆ ಚುಚ್ಚುತ್ತಾ ಬಂದಿದ್ದವು. ಆ ಮಹಿಳೆ ಇಂದು ಕೆದರಿದ ಕೂದಲು, ಕೊಳಕಾಗಿರೋ ಬಟ್ಟೆಯ ಜೊತೆಗೆ ನನ್ನ ಎದುರು ನಿಂತಿದ್ದರು. ಅವರ ಕಣ್ಣುಗಳಲ್ಲಿ ಪಶ್ಚಾತ್ತಾಪವಿತ್ತು ಮತ್ತು ಅವರ ಧ್ವನಿಯಲ್ಲಿ ನೋವು ಇತ್ತು. ಕೈಲಾಸ್ನ ಭುಜದ ಮೇಲೆ ಕೈ ಹಾಕಿದರು. ಅವರು ಹೇಳಿದರು, ಮಗ, ಈಗ ಏನೂ ಉಳಿದಿಲ್ಲ. ಹರ್ಷಿತ್ ಜೈಲಿನಲ್ಲಿ ಇದ್ದಾನೆ. ಯಾವ ಹುಡುಗಿಗಾಗಿ ನಾನು ನಿನ್ನನ್ನು ಮನೆಯಿಂದ ಹೊರಹಾಕಿದೆ, ಅವಳು ನಮ್ಮನ್ನು ಲೂಟಿ ಮಾಡಿದಳು. ನನಗೆ ಗೊತ್ತಿತ್ತು ಹರ್ಷಿತ್ನಿಗೆ ಯಾವುದೋ ಹುಡುಗಿ ಜೊತೆ ಅಫೇರ್ ಇದೆ ಎಂದು. ನಾನು ಅವಳನ್ನು ಸೊಸೆಯಾಗಿ ಮಾಡಿಕೊಳ್ಳಬೇಕೆಂದು ಬಯಸಿದೆ. ಹೀಗಾಗಿ ನಿನ್ನನ್ನು ಮನೆಯಿಂದ ಹೊರಹಾಕಿದೆ. ಆದರೆ ಈಗ ನನ್ನ ತಪ್ಪಿನ ಬಗ್ಗೆ ನನಗೆ ತುಂಬ ಪಶ್ಚಾತ್ತಾಪವಾಗಿದೆ. ಯಾವ ಮಗಳ ಮಾತನ್ನು ನಾನು ಯಾವಾಗಲೂ ಕೇಳುತ್ತಿದ್ದೇನೋ ಅವಳ ಗಂಡ ನನ್ನನ್ನು ಮನೆಯಿಂದ ಹೊರಹಾಕಿದನು. ಕೆಲವು ದಿನಗಳಿಂದ ರಸ್ತೆಯಲ್ಲಿ ಸುತ್ತಾಡುತ್ತಿದ್ದೇನೆ. ಇಂದು ನಿಮ್ಮ ಗಲ್ಲಿಯ ಅಡ್ರೆಸ್ ತಿಳಿದು ಧೈರ್ಯ ಮಾಡಿ ಇಲ್ಲಿಗೆ ಬಂದೆ. ನನ್ನ ಎದುರು ಕುಳಿತ ಮಹಿಳೆ ನನ್ನ ಗೌರವವನ್ನು ಕಿತ್ತುಕೊಂಡಿದ್ದಳು. ಇಂದು ಸ್ವತಃ ಗೌರವ ಬೇಡಲು ಬಂದಿದ್ದಾಳೆ. ನಾನು ಹೇಳಿದೆ, ನಿಮಗೆ ನೆನಪಿದೆಯಾ, ನೀವು ನನ್ನನ್ನು ಬಾಗಿಲಿನಿಂದ ನೂಕಿ ಹೊರಹಾಕಿದ್ರಿ. ಆಗ ಮಳೆ ಬರುತ್ತಿತ್ತು. ನೀವು ಹೇಳಿದ್ರಿ ನಾನು ದುರಾದೃಷ್ಟವಂತೆ ಎಂದು. ಎಲ್ಲವನ್ನು ನುಂಗಿದ್ದಾಳೆ. ಇಂದು ಏನು ಉಳಿದಿದೆ ನಿಮ್ಮ ಬಳಿ? ಏನೂ ಇಲ್ಲ. ಅವರು ಹೇಳಿದರು, ರಚನಾ, ಕೇವಲ ಮನಸ್ಸಿನಲ್ಲಿ ಒಂದು ಭಾರ ಇದೆ. ನಾನು ನಿನಗೆ ತುಂಬ ಅನ್ಯಾಯ ಮಾಡಿದೆ. ಕೈಲಾಸ್ ಮೇಲೆ ಕೂಡ ಕೆಟ್ಟ ಆರೋಪ ಹೊರಿಸಿದೆ. ನಿನಗೆ ಮಾಡಿರೋ ಆರೋಪಗಳಿಗೆ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ. ಕೈಲಾಸ್ ಹೇಳಿದರು, ಮಮ್ಮಿ, ನಾವು ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳುವುದಿಲ್ಲ. ನಮ್ಮ ಹೃದಯದಲ್ಲಿ ನಿಮಗೆ ಸ್ಥಾನವಿದೆ. ದೇವರು ನಿಮ್ಮಿಬ್ಬರನ್ನು ಶಾಶ್ವತವಾಗಿ ಸಂತೋಷವಾಗಿರಿಸಲಿ. ನಾನು ಏನನ್ನೂ ಕೇಳುವುದಿಲ್ಲ. ನನಗೆ ವಿಶ್ರಾಂತಿ ಪಡೆಯಲು ಒಂದು ಸ್ಥಳ ಬೇಕು. ನಾವು ಅವರನ್ನು ಸಮಾಧಾನ ಮಾಡಿ ಅವರಿಗೆ ಕರೆದುಕೊಂಡು ಬಂದು ಕೂರಿಸಿದೆವು. ನಾನು ಅವರಿಗೆ ನೀರು ಕೊಟ್ಟೆ. ಕೈಲಾಸ್ ಒಳ್ಳೆ ಬಟ್ಟೆ ತಂದು ಕೊಟ್ಟರು. ರಾತ್ರಿ ಕೈಲಾಸ್ ಹುಲ್ಲು ಹಾಸಿನಲ್ಲಿ ಕುಳಿತು ಹೇಳಿದನು, ಅಮ್ಮ, ರಚನಾ ಕಾಲದ ಬಲಿಪಶು. ನೀವು ಅವಳನ್ನು ಅನಾಥಳನ್ನಾಗಿ ಮಾಡಿದ್ರಿ. ಈಗ ನೀವೇ ಅನಾಥರಾಗಿದ್ದೀರಿ ಎಂದರು. ನನ್ನ ಮೊದಲ ಗಂಡ ನನಗೆ ವಿಚ್ಛೇದನ ಕೊಟ್ಟು ಈಗ ಜೈಲಿನಲ್ಲಿ ತಮ್ಮ ಕರ್ಮಗಳಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಅವರಿಗೆ ಬುದ್ಧಿ ಬಂದಿದೆ. ಅವರಿಗೆ ಬುದ್ಧಿ ಬಂದಿರುವುದಕ್ಕಿಂತ ನಾಚಿಕೆಗೇಡಿನ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ಹರ್ಷಿತ್ನ ಹೆಮ್ಮೆ, ಅವನ ದಾಂಪತ್ಯ ದ್ರೋಹ ಎಲ್ಲವೂ ಅವನಿಗೆ ಮುಳುವಾಗಿದೆ. 2 ದಿನಗಳ ನಂತರ ನನ್ನ ಅತ್ತೆಗೆ ಜ್ವರ ಬಂದಿತ್ತು. ನಾನು ಅವರಿಗೆ ಔಷಧಿ ನೀಡಿದೆ. ಅವರು ಪದೇ ಪದೇ ಹೇಳುತ್ತಿದ್ದರು, ರಚನಾ, ನೀನು ದುರಾದೃಷ್ಟವಂತೆಯಲ್ಲ, ನೀನು ನನಗೆ ಅದೃಷ್ಟ. ನಾನು ಇಷ್ಟೇ ಹೇಳಿದೆ. ಈಗ ನೆಮ್ಮದಿಯಿಂದ ಇರಿ. ಕಳೆದು ಹೋದ ಸಮಯವನ್ನು ಮರೆತು ಬಿಡಿ. ನನ್ನ ಅತ್ತೆ ಕೈಲಾಸ್ನಿಗೆ ಹೇಳಿದರು, ಮಗ, ನಾನು ನಿನ್ನೊಂದಿಗೆ ತುಂಬ ಕೆಟ್ಟದಾಗಿ ವರ್ತಿಸಿದ್ದೇನೆ. ನಿನ್ನ ನಡವಳಿಕೆ ಬಗ್ಗೆ ಅನುಮಾನ ಪಟ್ಟಿದ್ದೇನೆ. ನಿನ್ನ ಮೇಲೆ ಆರೋಪ ಹೊರಿಸಿದೆ. ಆದರೂ ನೀನು ನನ್ನ ಕೈ ಬಿಡಲಿಲ್ಲ. ಕೈಲಾಸ್ ಹೇಳಿದರು, ಮಮ್ಮಿ, ಸಂಬಂಧಗಳು ತಪ್ಪಿನಿಂದ ಕೊನೆಗೊಳ್ಳುವುದಿಲ್ಲ. ಅವು ಸಮಯ ತೆಗೆದುಕೊಳ್ಳುತ್ತವೆ. ಕೈಲಾಸ್ ನನ್ನ ಅತ್ತೆಯ ಮಲಮಗನಾಗಿದ್ದನು. ಅದಕ್ಕಾಗಿ ಅವಳು ಅವನನ್ನು ಸುಲಭವಾಗಿ ದೂಷಿಸಿದಳು. ನಾವೆಲ್ಲರೂ ಕುಳಿತು ರಾತ್ರಿ ಊಟ ಮಾಡಿದೆವು. ಯಾವ ಮಹಿಳೆ ನನ್ನೊಂದಿಗೆ ಊಟ ಮಾಡಲು ಒಪ್ಪಿಕೊಳ್ಳುತ್ತಿರಲಿಲ್ಲವೋ ಇಂದು ಅವರು ನನ್ನ ಜೊತೆ ಕುಳಿತು ಊಟ ಮಾಡುತ್ತಿದ್ದರು. ಕ್ಷಮೆಯಿಂದ ಹಳೆಯ ಗಾಯಗಳನ್ನು ಮಾಸಲಾಗದಿದ್ದರೂ ಹೊಸ ಜೀವನವನ್ನು ಪ್ರಾರಂಭಿಸಬಹುದು. ಕೆಲವು ವಾರಗಳ ನಂತರ ಕೈಲಾಸ್ ಹೇಳಿದರು, ರಚನಾ, ನೀನು ಟಾಪಿಕ್ ಪೂರ್ತಿ ಮಾಡು. ಬರೆಯುವುದನ್ನು ಮುಂದುವರಿಸು. ಅದು ಕೇವಲ ನಿನ್ನ ಕಥೆಯಲ್ಲ, ಒಬ್ಬ ಮಹಿಳೆಯ ಧ್ವನಿ. ಅದು ಸತ್ಯದ ಗೆಲುವು. ನಾವಿಬ್ಬರೂ ಮುಗುಳ್ನಕ್ಕೆವು. ಅದೇ ಸಂಜೆ ನಾನು ಮೊದಲ ಪುಟವನ್ನು ಪುನಃ ತೆರೆದೆ ಮತ್ತು ಬರೆದೆ. ಬೇರ್ಪಟ್ಟ ನಂತರ ಒಂದಾಗುವ ಧೈರ್ಯವಿರುವವರಿಗೆ ಮತ್ತು ಕೊಲ್ಲುವುದರಲ್ಲಿ ಮಾತ್ರ ಶಕ್ತಿ ಇದೆ ಎಂದು ನಂಬುವವರಿಗೆ ಇದನ್ನು ಬರೆದಿದ್ದೇನೆ. ಬಾಗಿಲಲ್ಲಿ ಹಾಕಿದ ತುಕ್ಕು ಹಿಡಿದ ಗಂಟೆ ಈಗ ಮೌನವಾಗಿತ್ತು. ಈಗ ಮನೆಯಲ್ಲಿ ಗದ್ದಲವಿರಲಿಲ್ಲ. ಕೇವಲ ನೆಮ್ಮದಿ ಇತ್ತು. ಕೈಲಾಸ್ ಮದುವೆಯ ಸಮಯದಲ್ಲಿ ಮಾಡಿದ ಪ್ರಮಾಣ ಈಗ ಪೂರ್ತಿಗೊಳಿಸಿದನು. ನಾನು ಎಲ್ಲರನ್ನೂ ಕ್ಷಮಿಸಿದೆ. ಗೌರವ ಕೊಡುವವರು ಯಾವಾಗಲೂ ಗೌರವಾನ್ವಿತರಾಗಿರುತ್ತಾರೆ. ಸತ್ಯ ಕಾಲಾನಂತರದಲ್ಲಿ ಸ್ವತಃ ಸಾಬೀತಾಗುತ್ತದೆ. ದ್ವೇಷವು ಕಾಲಾನಂತರದಲ್ಲಿ ಬಲಹೀನಗೊಳ್ಳುತ್ತದೆ. ಆದರೆ ಕ್ಷಮೆ ಯಾವಾಗಲೂ ಹೃದಯಗಳನ್ನು ಗೆಲ್ಲುತ್ತದೆ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.